Hello friends, welcome to Kanamadi IAS and KAS YouTube ಚಾನಲ್. ಸೊ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ಆ್ಯಂಡ್ ಈವನ್ ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ಮೈ ಎಸ್ಸೇಸ್ ಅಂತ. ಯಾರ್ಯಾರು ನೋಡ್ತಿದ್ದೀರೋ ಐ ಆಮ್ ಶೋರ್ ಲೈಕ್ ನೀವು ನಿಮ್ಮ ಉತ್ತಮವಾದಂಥ ಟೈಮ್ನ ಕಳೀತಿದ್ದೀರಾ ಅಂತ. ಬಟ್ ನಾನು ಮಾಡ್ತಾ ಇರುವಂಥ ಪ್ರಬಂಧಗಳಿಂದ ಡೆಫಿನೆಟ್ಲಿ ಐ ಆಮ್ ಎಂಜಾಯಿಂಗ್ ಗೈಸ್. ಆ್ಯಂಡ್ ಬಹಳಷ್ಟು ಜನ ಲೈಕ್ UPSC ಪರೀಕ್ಷೆಯೊಳಗೂ ಕೂಡ ನಮ್ಮ ಪ್ರಬಂಧ ಪುಸ್ತಕದಲ್ಲಿ ಏನು ವಿಷಯಗಳನ್ನ ನೀಡಲಾಗಿದೆಯೋ ಸೊ ಅದರ ಮೇಲೇ ಪ್ರಬಂಧ ಬಂದಿದ್ದಾವೆ ಅಂತ ನಾನು ನಿನ್ನೆ ವಿಡಿಯೋ ಮಾಡಿದ ತಕ್ಷಣ ಸೊ ಭಾಳಷ್ಟು ಜನ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ ಫ್ರೆಂಡ್ಸ್. ಆ್ಯಂಡ್ ಸಮ್ ಪೀಪಲ್ ಅಪ್ರಿಷಿಯೇಟೆಡ್ ಆಲ್ಸೋ. ಎಸ್, ಸಮ್ ಪೀಪಲ್ಗೆ ಏನು ಮಾಡಿದರೂ ಸಮಸ್ಯೆ ಇರುತ್ತೆ, ಅವ್ರಿಗೇನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಮೈ ಪಾಯಿಂಟ್ ಈಸ್ ಹ್ಯಾಪಿನೆಸ್. ಓಕೆ, ಹ್ಯಾಪಿನೆಸ್ ಈಸ್ ದ ಓನ್ಲಿ ಪಾತ್, ದೆರ್ ಇಸ್ ನೋ ಪಾತ್ ಫಾರ್ ಹ್ಯಾಪಿನೆಸ್. ಆ ಒಂದು ಪ್ರಬಂಧವನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಮಾಡಿದ್ದೀನಿ, ಇದೇ ಚಾನಲ್ದೊಳಗೆ ಇದೆ ಫ್ರೆಂಡ್ಸ್. ಸೊ ಐ ಥಿಂಕ್ 2-3 ಮಂತ್ಸ್ ಬ್ಯಾಕೆ ನಾನು ಅದನ್ನು ಮಾಡಿದ್ದೆ. ಆಮೇಲೆ ನಮ್ಮ ಪುಸ್ತಕದೊಳಗೂ ಆ ಪ್ರಬಂಧ ಇದೆ. ಸೊ ಹಾಗೆ ಸೋಷಿಯಲ್ ಮೀಡಿಯಾದ ಪ್ರಬಂಧ ಕೂಡ ಇದರೊಳಗಿದೆ. ನೀವು ಸೋಷಿಯಲ್ ಮೀಡಿಯಾದ ಪ್ರಬಂಧವನ್ನು ಕೂಡ ನೋಡ್ಬೋದು. ನನ್ನ ಇನ್ನೊಂದು ಚಾನಲ್ ಈರಣ್ಣ ಕನ್ನಮಡಿ ಅಂತ ಏನು ಯೂಟ್ಯೂಬ್ ಚಾನಲ್ ಇದೆ, ಅದರೊಳಗೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಹೆಂಗೆ ಯುವಕರು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಅದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ಅವೇರ್ನೆಸ್ಗೋಸ್ಕರ. ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಇವನ್ ಫಾರ್ ಎಸ್ಸೆ ಆಲ್ಸೋ. ಈಗ 2024 ಓಕೆ, ನಿನ್ನೆ ನಡೆದಂಥ UPSC ಪರೀಕ್ಷೆಯಲ್ಲಿ ಕೇಳಲಾದಂಥ ಒಂದು ಟಾಪಿಕ್ ಮೇಲೆ ನಾನಿವತ್ತು ಒಂದು ಎಸ್ಸೆನ ಮಾಡ್ತಾ ಇದ್ದೀನಿ. ಎಸ್, ನಿಮಗೆ ಬೇಕು ಅಂದರೆ ಎಲ್ಲ ಟಾಪಿಕ್ ಮೇಲೂ ಒಂದಂತೂ ಆಲ್ರೆಡಿ ಮಾಡಿದ್ದೀನಿ, ಇವತ್ತೊಂದು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಉಳಿದಿದ್ದ ಎಲ್ಲ ಟಾಪಿಕ್ ಮೇಲೂ ಕೂಡ ನಾನು ಪ್ರಬಂಧವನ್ನು ಮಾಡಬಲ್ಲೆ ಫ್ರೆಂಡ್ಸ್. ಸೊ ದ್ಯಾಟ್ಸ್ ದ ಪವರ್ ಆಫ್ UPSC ಪ್ರಿಪ್ರೇಷನ್. ಓಕೆ, ಸೊ UPSCಯಲ್ಲಿ ನಾನು UPSCಗೆ ಪ್ರಿಪೇರ್ ಮಾಡಿದ್ರಿಂದ ಸೊ ಆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನೇ ಇರುತ್ತೆ ಸೊ ಅದು ಡೆವಲಪ್ ಆಗಲಿಕ್ಕೆ ಮೂಲ ಕಾರಣನೇ ಇದೆ. ಓಕೆ, ಇವತ್ತಿನ ಟಾಪಿಕ್ ಏನು ಅಂದರೆ ಎಂಥ ಒಂದು ಟಾಪಿಕ್ಗಳನ್ನು UPSC ಚೂಸ್ ಮಾಡ್ತದೆ ಫ್ರೆಂಡ್ಸ್. ಈ ಟಾಪಿಕ್ಗಳನ್ನು ಕಾಪಿ ಮಾಡಿ ಇವನ್ KAS ಒಳಗೆ ಆಮೇಲೆ PSI ಎಕ್ಸಾಮ್ ಒಳಗೆ ಈ ಒಂದು KSPದವರಾಗಿರ್ಬೋದು KEAದವರು ಕೂಡ ಹಾಕ್ತಿದ್ದಾರೆ ಫ್ರೆಂಡ್ಸ್. ನೋಡಿ, ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್. ಇದು PSI 540 ಕೂಡ ಕೇಳಲಾದಂಥ ಒಂದು ಎಸ್ಸೆ ಆಗಿತ್ತು ಗೈಸ್. ಓಕೆ, ಸೊ ಸಚ್ ಅ ವಂಡರ್ಫುಲ್ ಟಾಪಿಕ್. ನೀವು ನೋಡಿ, ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಪುಸ್ತಕವನ್ನು ಯಾರು ತೊಗೊಂಡಿಲ್ಲ ಅವರು ನೀವು ಪುಸ್ತಕ ತೊಗೊಂಡು ಕೂಡ ಅದರೊಳಗೂ ಈ ಒಂದು ಏನು ಎಸ್ಸೆನ ನೋಡ್ಬೋದು. ನೋಡಿ, 50 ಪ್ರಬಂಧಗಳ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಕೂಡ ಇನ್ ಅಪ್ಕಮಿಂಗ್ PSI ಎಕ್ಸಾಮಲ್ಲಿ ನಿಮಗೆ KAS ಎಕ್ಸಾಮ್ಗೆ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಕೂಡ ಸೇಮ್ ಪುಸ್ತಕ ಅವೈಲೇಬಲ್ ಇರುತ್ತೆ. ಸೊ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಆಲ್ರೆಡಿ ತೊಗೊಂಡಿದ್ದೀರಾ. ಆ್ಯಂಡ್ ಇಲ್ಲಿ ಕೊಡಲಾದಂಥ ಟಾಪಿಕ್ಗಳು ಎಲ್ಲವೂ ಕೂಡ ಲಾಸ್ಟ್ 2 ವರ್ಷದಿಂದ ಏನು ನ್ಯೂಸ್ ಒಳಗಿದ್ದಾವೆ ಸೊ ಆ ಒಂದು ಟಾಪಿಕ್ಗಳನ್ನ ಕೊಡಲಾಗಿದೆ. ಆ್ಯಂಡ್ ಇಲ್ಲಿದೆ ನೋಡಿ, 11th ಏನು ನಂಬರಲ್ಲಿ ಏನು ಟಾಪಿಕ್ ಇದೆ, ಸಂತೋಷವು ಮೂಲತಃ ಮನಸ್ಥಿತಿಯಾಗಿದೆ, ಹೊರಗಿನಿಂದ ಬರುವುದಲ್ಲ. ಓಕೆ, ಸೊ ಈ ಒಂದು ಟಾಪಿಕ್ನ ಆ್ಯಸ್ ಇಟ್ ಈಸ್ UPSC ಒಳಗೆ ಕೇಳಿದ್ದು ಫ್ರೆಂಡ್ಸ್. ಇದು ನಮ್ಮ ಪರಿವಿಡಿ ಆಗಿದೆ. ಆ್ಯಂಡ್ ಈವನ್ ಸೋಷಿಯಲ್ ಮೀಡಿಯಾದ ಎಸ್ಸೆ ಆಗಿರ್ಬೋದು, ಸೊ ಮೆನಿ ಲೈಕ್ ಇಂಡೈರೆಕ್ಟ್ಲಿ ಕೂಡ ಪ್ರಬಂಧಗಳು ಬಂದಿದ್ದಾವೆ ಫ್ರೆಂಡ್ಸ್. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆಸ್ ಅ ಟೀಮ್. ಸೊ ಯಾವ ಥರ ಪ್ರಬಂಧಗಳನ್ನು ರಚನೆ ಮಾಡಬೇಕು, ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನು ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ಫ್ರೆಂಡ್ಸ್. ನೋಡಿ, ನಾನು ಹೇಳಬೇಕಾಗಿದ್ದು ಇಷ್ಟೇ, ಬರೀ ಯಾವುದೋ ಒಂದು ವಿಡಿಯೋ ನೋಡಿ ಯಾವುದೋ ಒಂದು ಪ್ರಬಂಧವನ್ನು ನೋಡಿ ಮಗ್ಗು ಹೊಡಿಬಾರ್ದು ಫ್ರೆಂಡ್ಸ್. ಬೈಪಟ್ ಹಾಕಬೇಡ್ರಿ. ಬೈಪಟ್ ಹಾಕಿದ್ದು ನಿಮಗೆ ಉಪಯೋಗ ಆಗೋದಿಲ್ಲ. ಸೊ ನೀವು ಅದರಿಂದ ಡೆಫಿನೆಟ್ಲಿ ಎಕ್ಸಾಮ್ ಒಳಗೆ ಪಾಸ್ ಆಗೋದಿಲ್ಲ ಫ್ರೆಂಡ್ಸ್. ನನ್ನ ವಿಚಾರ ಇಷ್ಟೇ, ನೀವು ಯಾರು ವಿಚಾರ ಮಾಡೋಕ್ಕೆ ಶುರು ಮಾಡ್ತೀರಿ, ಯಾರು ಹೊಸ ಹೊಸ ಪ್ರಬಂಧಗಳನ್ನ ಬರಿತೀರಿ, ಸೊ ಒಂದು ನಿಮ್ಮ ಬದುಕಿಗೂ ಉಪಯೋಗ ಆಗುತ್ತೆ, ಎರಡನೇದು ಡೆಫಿನೆಟ್ಲಿ ನೀವು ಎಕ್ಸಾಮ್ ಒಳಗೆ ಹೆಚ್ಚು ಅಂಕ ಪಡೀಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಿಮ್ಮ ಒಂದು ಗುರಿ ಇರಲಿ. ಅದಕ್ಕೆ ನಿಮ್ದು ಅದೇ ಗುರಿ ಆಗಿದ್ರೆ ಡೆಫಿನೆಟ್ಲಿ ಪುಸ್ತಕ ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. 7892086178 ಈ ಒಂದು ನಂಬರ್ಗೆ ನೀವು ನಿಮ್ಮ ಅಡ್ರೆಸ್ಸನ್ನು ಕಳಿಸೋದ್ರ ಮೂಲಕ ಪುಸ್ತಕವನ್ನು ಖರೀದಿ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಬೆಂಗಳೂರಲ್ಲಿ ಯಾರಿದ್ದೀರಾ, ಓಕೆ, ಬೆಂಗಳೂರಲ್ಲಿ ಇದ್ದವರು ಲೈಕ್ ನಮಗೆ ಬೇಗ ಈ ಒಂದು ಪುಸ್ತಕ ಬೇಕು ಅಂತ ಯಾರಿದ್ದೀರಾ, ಸೊ ಅವರು ವಿಜಯನಗರದಲ್ಲಿ ಅರವಿಂದ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನು ಪುಸ್ತಕ ಅಂಗಡಿ ಇದೆಯೋ, ಓಕೆ, ಸೊ ಅರವಿಂದ್ ಇಂಡಿಯಾ ಪುಸ್ತಕ ಅಂಗಡಿ ಒಳಗೂ ಕೂಡ ನಿಮಗೆ ನಮ್ಮ ಪ್ರಬಂಧ ಪುಸ್ತಕ ಸಿಗ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ ಅಲ್ಲಿ ಹೋಗಿ ಕೂಡ ಅರವಿಂದ್ ಇಂಡಿಯಾದಲ್ಲಿ ನೀವು ಪುಸ್ತಕವನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಅಲ್ಲಿ ಹೋಗಿ ತೊಗೊಳ್ಳಿ.
ಸೊ ಯಾರು ನಾರ್ತ್ ಕರ್ನಾಟಕದೊಳಗಿದಿರೋ ಸೊ ಅವರು ನನ್ನ ಕಡೆಗೆ ನಿಮ್ಮ ಒಂದು ಅಡ್ರೆಸ್ನ ಕಳಿಸೋದ್ರ ಮೂಲಕ ಕೂಡ ಈ ಪುಸ್ತಕವನ್ನು ನೀವು ಖರೀದಿ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಎಸ್, ನೌ ಐ ವಿಲ್ ಕಮ್ ಟು ಎಸ್ಸೆ ಟಾಪಿಕ್. ಆದಷ್ಟು ವಿಚಾರ ಮಾಡಿ ಬರೆಯುವಂಥ ಟಾಪಿಕ್ನ ಚೂಸ್ ಮಾಡಿ. ಎದಕ್ಕಂದರೆ 90% ಆಫ್ ದಿ ಪೀಪಲ್ ಬೈಪಟ್ ಹಾಕಿ ಕೂತಿದ್ದಾರೆ, ಬೈಪಟ್ ಹಾಕಿದ್ದಾನೆ ಬರೀತಾರೆ. ನಾಳೆ ಜಾಬ್ ಹೋದ್ಮೇಲೂ ಕೂಡ ಎಲ್ಲ ಬೈಪಟ್ ಮಾಡ್ತಾರೆ. ಓಕೆ, ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಗೈಸ್. ಯು ವಿಲ್ ಬಿಕಮ್ ಫಸ್ಟ್, ಯು ವಿಲ್ ಬಿಕಮ್ ಬೆಟರ್ ಪರ್ಸನ್. ಓಕೆ ಸರ್, ಬೆಟರ್ ಪರ್ಸನ್ ಯಾರಿಗಾಗೋದು ಬೇಕಾಗಿದೆ ಸರ್? ಆಫೀಸರ್ ಇದ್ದರೆ ಎಲ್ಲ ಬೆಟರೇ ಆಗ್ತಾರೆ. ಇನ್ನೂ ನೀವು ಆಫೀಸರ್ ಇದ್ದರೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ನಿಮಗೆ ರೆಸ್ಪೆಕ್ಟ್ ಕೊಡುವಂಗೆ ಇರಬೇಕು. ಅವರು ನೋಡಿ, ಸೊ ಈ ಆಫೀಸರ್ ಇವ್ ಯಾವ ಆಫೀಸರ್, ಇವ್ನಿಗೇನು ಗೊತ್ತಿದೆ ಎದಕ್ಕೆ ಆಫೀಸರ್ ಆಗಿದ್ದಾನೆ ಅನ್ನುವಂಗೆ ಇರಬಾರ್ದು ಫ್ರೆಂಡ್ಸ್. ನಿಮಗೆ ಆ ಒಂದು ನೈತಿಕತೆ ಇರಬೇಕು, ಆ ಒಂದು ಕ್ವಾಲಿಟಿಗಳು ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ 90% ಪೀಪಲ್ ಜೊತೆಗೆ ಇರೋದಿಲ್ಲ. ಬಟ್ ನೀವು ಆ ಥರ ಆಗಬಾರ್ದು ಅಂತ ನನ್ನ ಇಚ್ಛೆ. ಭವಿಷ್ಯದ ಸಾಮ್ರಾಜ್ಯಗಳು ಮನಸ್ಸಿನ ಸಾಮ್ರಾಜ್ಯಗಳಾಗುತ್ತವೆ. ಓಕೆ ಅಂತ ಇದೆ ಫ್ರೆಂಡ್ಸ್. ದ ಎಂಪೈರ್ಸ್ ಆಫ್ ದ ಫ್ಯೂಚರ್ ವಿಲ್ ಬಿ ದ ಎಂಪೈರ್ಸ್ ಆಫ್ ದಿ ಮೈಂಡ್. ಓಕೆ, ಭವಿಷ್ಯದ ಸಾಮ್ರಾಜ್ಯಗಳು ಮನಸ್ಸಿನ ಸಾಮ್ರಾಜ್ಯಗಳಾಗಿರ್ತವೆ. ಒಂದು ಬೇಸಿಕ್ ಐಡಿಯಾನ ಕೊಡ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಅದು ಆದಮೇಲೆ ಪ್ರಬಂಧವನ್ನು ಯಾವ ಥರ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀನಿ. ಎಸ್, ನೀವು ಯಾವುದೇ ಪಾಯಿಂಟ್ಸ್ಗಳನ್ನು ಇಲ್ಲಿ ಬರಿಬೋದು, ಇಟ್ಸ್ ಅ ಓಪನ್ ಟಾಪಿಕ್, ಬಟ್ ನೀವು ಜಸ್ಟಿಫೈ ಮಾಡಬೇಕು. ಓಕೆ, ಸೊ ನೋಡಿ, ಭವಿಷ್ಯದ ಸಾಮ್ರಾಜ್ಯಗಳು ಮನಸ್ಸಿನ ಸಾಮ್ರಾಜ್ಯಗಳಾಗಿರ್ತವೆ ಅನ್ನೋದಕ್ಕೆ ಒಂದು ಚಿಕ್ಕ ಭಾರಿ ಸಾಮಾನ್ಯ ಭಾಷೆಯಲ್ಲಿ ನಾನು ಉದಾಹರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ಹಿಂದಿನ ಕಾಲದೊಳಗೆ ಒಂದು ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಆದಿಲ್ ಶಾಹಿಗಳ ಸಾಮ್ರಾಜ್ಯ, ಅಶೋಕನ ಸಾಮ್ರಾಜ್ಯ ಅಂಥ ಸಾಮ್ರಾಜ್ಯಗಳನ್ನು ಕಟ್ಟುವ ರೀತಿಯೇ ಬೇರೆ ಆಗಿತ್ತು. ಬಟ್ ಇನ್ನು ಮುಂದೆ ಭವಿಷ್ಯದಲ್ಲಿ ಏನು ಸಾಮ್ರಾಜ್ಯಗಳಿರ್ತವೆ ಅವು ಮನಸ್ಸಿನ ಸಾಮ್ರಾಜ್ಯಗಳಾಗಿರ್ತವೆ ಅಂತ ಇದರ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ಈ ಅಶೋಕ ಕಟ್ಟದಂಥ ಸಾಮ್ರಾಜ್ಯ, ಆದಿಲ್ ಶಾಹಿಗಳು ಕಟ್ಟದಂಥದ್ದು, ವಿಜಯನಗರದವರು ಕಟ್ಟದಂಥ ಸಾಮ್ರಾಜ್ಯಗಳನ್ನು ಒಂದು ಯುದ್ಧಗಳಿಂದ ಕಟ್ಟಿರಬಹುದು. ಓಕೆ, ಒಬ್ಬ ರಾಜ್ಯ ಇನ್ನೊಬ್ಬ ರಾಜ್ಯನನ್ನು ಸೋಲಿಸುವುದರ ಮೂಲಕ, ಒಬ್ಬರು ಇನ್ನೊಬ್ಬರನ್ನ ಹೊಡೆಯೋದ್ರ ಮೂಲಕ, ಒಬ್ಬರು ಇನ್ನೊಬ್ಬ ರಾಜ್ಯರನ್ನು ಕೊಲ್ಲುವುದರ ಮೂಲಕ ರಾಜ್ಯಗಳನ್ನು ಕಟ್ಟಿರ್ಬೋದು, ಸಾಮ್ರಾಜ್ಯಗಳನ್ನು ಕಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ಹಿಂದಿನ ಕಾಲದಲ್ಲಿ ಸಾಮ್ರಾಜ್ಯ ಕಟ್ಟಕ್ಕೆ ಇದು ಒಂದು ಕಾರಣ ಇರ್ತಿತ್ತು, ಯುದ್ಧಗಳನ್ನ ಮಾಡೋದ್ರ ಮೂಲಕ. ಇಲ್ಲ ಅಂದರೆ ನೀವು ರಾಜರ ಮಕ್ಕಳಾಗಿರ್ಬೋದು. ಓಕೆ, ಸೊ ಯಾರು ರಾಜ್ಯರ ಮಕ್ಕಳಿರ್ತಾರೆ ಅವರು ರಾಜ ಆಗ್ತಿದ್ದ. ಓಕೆ, ಸೊ ಬಟ್ ಫ್ಯೂಚರಲ್ಲಿ ಯಾರು ಅವ್ರ ಮೈಂಡನ್ನು ಸರಿಯಾಗಿ ಉಪಯೋಗ ಮಾಡ್ತಾರೆ, ಬುದ್ಧಿಶಕ್ತಿಯನ್ನು ಯಾರು ಉಪಯೋಗ ಮಾಡ್ತಾರೆ ಅವರು ಮಾತ್ರ ಸಾಮ್ರಾಜ್ಯಗಳನ್ನು ಕಟ್ಟಲಿಕ್ಕೆ ಸಾಧ್ಯ. ಮುಂದೆ ಭವಿಷ್ಯದಲ್ಲಿ ಬರುವಂಥ ಎಲ್ಲ ಸಾಮ್ರಾಜ್ಯಗಳು ಯಾರು ತಲೆ ಓಡಿಸ್ತಾರೆ, ಓಕೆ, ಅವ್ರ ಅಪ್ಪ ರಾಜ ಇದ್ದಾನೆ, ಮಗ ರಾಜ ಆಗ್ತಾನೇನೋ. ಸೊ ಅಪ್ಪ ರಾಜ ಇದ್ದವರು ಮಕ್ಕಳೆಲ್ಲ ಇವತ್ತು ಪ್ರಧಾನಿನೂ ಆಗಿಲ್ಲ, ಆಮೇಲೆ ಏನೂ ಆಗಿಲ್ಲ ಗೈಸ್. ಓಕೆ, ಇವತ್ತಿನ ಒಂದು ಜಗತ್ತಿನಲ್ಲಿ. ಸೊ ಓಕೆ, ಅವತ್ತು ಒಂದು ರಾಜ್ಯ ಅಂದರೆ ಒಂದು ಭೂಪ್ರದೇಶ ಇರ್ತಿತ್ತು. ಓಕೆ, ಬಿಜಾಪುರದ ಆದಿಲ್ ಶಾಹಿಗಳು, ವಿಜಯನಗರ ಸಾಮ್ರಾಜ್ಯ ಎಲ್ಲಿವರೆಗೂ ಇರಬೇಕು ಅಂತ ಒಂದು ಭೂಪಟ ಇರ್ತಿತ್ತು. ಓಕೆ, ಸಾಮ್ರಾಜ್ಯಗಳನ್ನು ಕಟ್ತಿದ್ರು. ಓಕೆ, ಯುದ್ಧಗಳ ಮೂಲಕ ಅಥವಾ ರಾಜರ ಮಕ್ಕಳಾಗೋದ್ರ ಮೂಲಕ. ಆದರೆ ಇವತ್ತು ಯಾವುದೇ ಬೌಂಡ್ರಿಗಳಿಲ್ಲ, ಸಾಮ್ರಾಜ್ಯ ಕಟ್ಟೋದಕ್ಕೆ ಯಾವುದೇ ಬೌಂಡ್ರಿಗಳಿಲ್ಲ. ಉದಾಹರಣೆಗೆ ಅಮೆಜಾನ್ ಕಂಪನಿ ಒಂದು ಸಾಮ್ರಾಜ್ಯ ಗೈಸ್. ದಿಸ್ ಇಸ್ ಜಸ್ಟ್ ಅನ್ ಐಡಿಯಾ. ಅಮೆಜಾನ್ ಅನ್ನೋದು ಒಂದು ಜಸ್ಟ್ ಒಂದು ಐಡಿಯಾ. ನೋಡಿ, ಎಲ್ಲೋ ಒಂದು ಹಳ್ಳಿಯೊಳಗೆ ಕೂತು ನೀವು ಒಂದು ಮೊಬೈಲ್ ಫೋನ್ನ ಆರ್ಡರ್ ಮಾಡ್ತೀರಾ ಅಥವಾ ಒಂದು ಟಿ ಶರ್ಟ್ ಆರ್ಡರ್ ಮಾಡ್ತೀರಾ, ಯಾವುದೋ ಒಂದು ಪ್ಲೇಸಿಂದ ಆ ಟಿ ಶರ್ಟ್ ನಿಮಗೆ ಬರ್ತಾ ಇದೆ. ಓಕೆ, ಸೊ ನೀವು ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ಮನಸ್ಸಿನಿಂದ, ಓಕೆ, ನೀವು ಮನಸ್ಸು ಮಾಡಿದ್ದೀರಾ ಈ ಥರ ಒಂದು ಮಾಡಬೇಕು ಅಂತ, ಹೊಸದಾಗಿ ವಿಚಾರ ಮಾಡಿದ್ದೀರಾ, ಅದಕ್ಕೆ ನೀವು ಜನರನ್ನು ರೀಚ್ ಆಗ್ತಿದ್ದೀರಾ ಫ್ರೆಂಡ್ಸ್. ಒಂದು ಸಾಮ್ರಾಜ್ಯಕ್ಕೆ ಲಿಮಿಟೇ ಇಲ್ಲ. ಓಕೆ, ಆದರೆ ಯಾರು ಮನಸ್ಸು ಮಾಡ್ತಾರೆ ಈ ಒಂದು ಯುಗದಲ್ಲಿ ಅವರು ರಾಜನಾಗ್ತಾರೆ, ಸಾಮ್ರಾಜ್ಯಗಳನ್ನು ಕಟ್ತಾರೆ. ಮೊದಲು ಮನಸ್ಸು ಮಾಡೋದೇ ಇಂಪಾರ್ಟೆಂಟ್. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನೀವು ಇದಕ್ಕೆ ನೀವು ಕೊಟೇಶನ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಓಕೆ, ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್. ಫ್ಲಿಪ್ಕಾರ್ಟ್, ಅಮೆಜಾನ್, ಓಕೆ, ಇವೆಲ್ಲ ಅಪ್ಲಿಕೇಶನ್ಸ್ಗಳು ಯಾರೋ ಎಲ್ಲೋ ಕೂತು ಆಪ್ರೇಟ್ ಮಾಡ್ತಿದ್ದಾರೆ. ಜಸ್ಟ್ ಥಿಂಕ್. ಓಕೆ, ರೆವಲ್ಯೂಷನ್, ಇವು ಕ್ರಾಂತಿಗಳನ್ನು ತರ್ತಿದ್ದಾವೆ. ಈಗ ನನ್ನದೇ ಒಂದು ಎಕ್ಸಾಂಪಲ್ ತಗೊಳ್ರಿ. ನಾನು ಯಾವುದೋ ಒಂದು ಊರಲ್ಲಿ ಕುಳಿತು, ಒಂದು ರೂಮಲ್ಲಿ ಕುಳಿತು ಈ ಒಂದು ಪ್ರಬಂಧವನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ.
ಆದರೆ ನೀವು ಎಲ್ಲೋ ಕೂತು, ಓಕೆ, ಸೊ ಎಲ್ಲೋ ಕುಳಿತು ಈ ಪ್ರಬಂಧವನ್ನು ಕೇಳ್ತಿದ್ದೀರಿ. ಯಾವುದೋ ಒಂದು ಹಳ್ಳಿ ಒಳಗೆ ಕೂತು ನೀವು ಪ್ರಬಂಧವನ್ನು ಕೇಳ್ತಿದ್ದೀರಾ. ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಕೂತು ಅದೆಷ್ಟೋ ಜನ ಇಂಡಿಯನ್ ಮಿಲಿಟರಿಯವರಿದ್ದವರು ಒಂದು ಪ್ರಬಂಧವನ್ನು ಕೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಟೆಕ್ನಾಲಜಿ. ನಾನು ಯೂಸ್ ಮಾಡ್ತಾ ಇರುವಂಥ ಲ್ಯಾಪ್ಟಾಪ್, ನಾನು ಯೂಸ್ ಮಾಡ್ತಾ ಇರುವಂಥ ಸಾಫ್ಟ್ವೇರ್, ನಾನು ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ಫೋನ್. ಓಕೆ, ಸೊ ಇವೆಲ್ಲ ನೋಡಿ, ಇವತ್ತು ಡೆಫಿನೆಟ್ಲಿ ಬರೀ ಆಸ್ತಿಗಾಗಿ ಹೊಡೆದಾಟ ನಡೆದಿಲ್ಲ. ಓಕೆ, ಇವತ್ತು ಬರೀ ಯುದ್ಧಗಳನ್ನು ಹೆಣ್ಣಿಗಾಗಿ ಮಣ್ಣಿಗಾಗಿ ಮಾಡ್ತಾ ಇಲ್ಲ. ಇವತ್ತು ಡೇಟಾ. ಓಕೆ, ಸೊ ಡೇಟಾ ಸಂಬಂಧ ಎಷ್ಟೋ ಯುದ್ಧಗಳು ನಡೀತಿದ್ದಾವೆ. ಓಕೆ, ಅದೆಷ್ಟೋ ಯುದ್ಧಗಳು ಬರೀ ಡೇಟಾ. ಓಕೆ, ಪೈರಸಿ, ಸೈಬರ್ ಕ್ರೈಮ್ಸ್ ಇಂದ ಎಷ್ಟೋ ಯುದ್ಧಗಳು ನಡೀತವೆ. 3ನೇ ವರ್ಲ್ಡ್ ವಾರ್ ಅಂತ ಆದರೆ ಅದು ನೀರಿಗಾಗಿ ಅಥವಾ ಈ ಒಂದು ತಂತ್ರಜ್ಞಾನದಿಂದ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಯು ಆರ್ ಗೆಟಿಂಗ್ ಪಾಯಿಂಟ್ ಗೈಸ್. ಎಲನ್ ಮಸ್ಕ್, ಟೇಕ್ ಎಕ್ಸಾಂಪಲ್ ಆಫ್ ಎಲನ್ ಮಸ್ಕ್. ಎಲನ್ ಮಸ್ಕ್ ಯಾರ ಜೊತೆ ಆದರೂ ಯುದ್ಧ ಮಾಡಿ ಸಾಮ್ರಾಜ್ಯ ಕಟ್ಟಿದನ? ನೋ, ಯುದ್ಧ ಮಾಡೂ ಇಲ್ಲ, ಸಾಮ್ರಾಜ್ಯನೂ ಕಟ್ಟಿಲ್ಲ. ಬಟ್ ಸಾಮ್ರಾಜ್ಯ, ಹೀ ಈಸ್ ಅ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಗೈಸ್. ಓಕೆ, ಅವರು ಜಗತ್ತಿನೊಳಗೆ ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ದಾನೆ. ಅಂದರೆ ಡೆಫಿನೆಟ್ಲಿ ಸಾಮ್ರಾಜ್ಯ ಕಟ್ಟದಂಗೆ ತಾನೆ. ಆದರೆ ಈ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸೊ ಅವನೇನಾದರೂ ಭಾರತದೊಳಗೆ ಬಂದಿದ್ದಾನ? ಬಟ್ ಜಗತ್ತಿನೊಳಗಿರುವಂಥ ಯಾರು ಬೇಕಾದವರು ಅವನ ಸೇವೆಗಳನ್ನು ಪಡೀಬಹುದು. ಅದಕ್ಕೆ ಕಾರಣ ಅವನ ಬುದ್ಧಿಶಕ್ತಿ. ಡ್ರೈವರ್ಲೆಸ್ ಕಾರ್, ಸಿ ಹೌ ಅಮೇಜಿಂಗ್ ಕಾನ್ಸೆಪ್ಟ್ ಹಿ ಈಸ್ ಬ್ರಿಂಗಿಂಗ್. ಇಲ್ಲಿರಂಗಿಲ್ಲ ಸ್ಪೇಸ್ ಒಳಗೆ. ಈ ಜಗತ್ತಿನೊಳಗೆ ಏನಾದರೂ ವಾಟರ್ ಸಮಸ್ಯೆ ಆದರೆ, ಎಲೆಕ್ಟ್ರಿಸಿಟಿ ಸಮಸ್ಯೆ ಆದರೆ, ಚಂದ್ರಗ್ರಹದಲ್ಲಿ ಇರೋದು, ಮಾರ್ಸ್ ಒಳಗೆ ಹೋಗಿರೋದು, ಎಂಥ ಐಡಿಯಾಗಳನ್ನು ಮಾಡ್ತಿದ್ದಾರೆ ನೋಡಿ ಗೈಸ್. ಇನ್ನೋವೇಷನ್ ತರ್ತಿದ್ದಾರೆ. ಓಕೆ, ಸೊ ಇದರಿಂದ ಸಾಮ್ರಾಜ್ಯಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಇವತ್ತು ಮನಸ್ಸಿನಿಂದ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಟೆಕ್ನಾಲಜಿಯಿಂದ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಉತ್ತಮ ನೈತಿಕತೆಯಿಂದ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಇದೆ. ಓಕೆ, ಬರೀ ಹೊಡೆದಾಟ ಬಡದಾಟ ಅಥವಾ ಬರೀ ಯುದ್ಧದಿಂದ ಬರೀ ರಾಜನ ಮಗ ಆಗಿರೋ ಕಾರಣಕ್ಕೆ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ ಇಲ್ಲ. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ಯಾವ ಥರ ನೀವು ಪ್ರಬಂಧವನ್ನು ಬರಿಬೋದು. ಇದ್ರ ಮೇಲೆ ಐ ಆಮ್ ಶ್ಯೂರ್ ಇಷ್ಟು ನಿಮ್ಗೆ ಅರ್ಥ ಆದರೆ ನಿಮ್ಮೊಳಗೂ ಕೆಲವೊಬ್ಬರು ಟ್ರೈ ಮಾಡ್ಬೋದು. ಓಕೆ, ಕ್ರಿಟಿಕಲ್ ಥಿಂಕಿಂಗ್. ನಾನು ಪ್ರಬಂಧಗಳನ್ನು ಹೇಳುವಂಥ ಸಮಯದೊಳಗೆ ನನ್ನ ಉದ್ದೇಶ ಇಷ್ಟೇ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ಏನಿರುತ್ತಲ್ಲ ಅದನ್ನು ಹೇಳೋದಲ್ಲ, ನಿಮ್ಮ ಯೋಚನಾ ಅಥವಾ ಆಲೋಚನಾ ಶಕ್ತಿಯನ್ನು ಬದಲಿಸ್ಬೇಕು ನಾನು. ಓಕೆ, ಅದೇ ನನ್ನ ಮೂಲ ಪ್ರಯತ್ನ ಆಗಿರ್ತದೆ. ನಾನು ಒಂದು ಬಿಟ್ಟು 10 ಎಕ್ಸಾಂಪಲ್ ನೋಡಿ, ಬರೀ ಇಲ್ಲೇ ಒಂದು 10 ಎಕ್ಸಾಂಪಲ್ ನಾನು ಯಾಕೆ ಕೊಡೋದು ಅಂದರೆ ನಿಮಗೆ ಅರ್ಥ ಆಗಲಿ ಅಂತ. ಓಕೆ, ಸೊ ಯಾರು ಏನು ಓದದೇ ಇರೋರು ಈ ಕ್ಲಾಸನ್ನು ನೋಡಿದ್ರು ಅವ್ರಿಗೆ ಅರ್ಥ ಆಗಬೇಕು. ಓಕೆ, ನಿಮ್ಮ ಆಲೋಚನಾ ಶಕ್ತಿಯನ್ನು ಬದಲಿಸಿದರೆ ಐ ಫೀಲ್ ಐ ಆಮ್ ವೆರಿ ಹ್ಯಾಪಿ. ಎದಕ್ಕಂದರೆ ಈ ಒಂದು ಕಂಟೆಂಟ್ ಕೊಡೋದು ನನ್ನ ಮೂಲ ಉದ್ದೇಶ ಅಲ್ಲ, ಆದರೆ ನಿಮ್ಮ ಆಲೋಚನಾ ಶಕ್ತಿಯನ್ನು ಬದಲಿಸೋದೇ ನನ್ನ ಮೂಲ ಉದ್ದೇಶ ಆಗಿರ್ತದೆ. ಯಾಕೆ? ಕಂಟೆಂಟ್ ನಿಮಗೆ 10 ರೂಪೀಸ್ 20 ರೂಪೀಸ್ ಕೊಟ್ಟರೆ ಜೆರಾಕ್ಸ್ ಇದರೊಳಗೂ ಕೊಡ್ಬೋದು. ಬಟ್ ಇಂಥ ಎಸೆಗಳನ್ನ ಯಾರೂ ಕೊಡೋದಿಲ್ಲ, ಯಾರೂ ಮಾಡೋದಿಲ್ಲ ಫ್ರೆಂಡ್ಸ್. ಬಟ್ ನಾನು ವಿಚಾರ ಮಾಡಿ ಪುಸ್ತಕಗಳನ್ನ ಓದಿ ಬೇರೆ ಬೇರೆ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ ಇಂಥ ಎಷ್ಟೋ ಜನಕ್ಕೆ ಅರ್ಥನೂ ಆಗೋದಿಲ್ಲ. ದಟ್ ಈಸ್ ನಾಟ್ ದೇರ್ ಕಪ್ ಆಫ್ ಟೀ. ಬಟ್ ಯಾರು ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನ ಮಾಡಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಂಡಿದ್ದೀರೋ, ಐ ಫೀಲ್ ವೆರಿ ಹ್ಯಾಪಿ ಫ್ರೆಂಡ್ಸ್. ಈವನ್ ಒಬ್ಬ ವಿದ್ಯಾರ್ಥಿಗೆ ನಾನು ಹೇಳ್ತಾ ಇರೋದು ರೀಚ್ ಆಗ್ತಿದೆ ಅಂದರೆ ಐ ಫೀಲ್ ಹ್ಯಾಪಿ, ಬಿಕಾಸ್ ಐ ಆಮ್ ಎ ಟೀಚರ್. ನಾನು ವಿದ್ಯಾರ್ಥಿಗಳ ಸಂಬಂಧ ಹೇಳಬೇಕು ಗೈಸ್. ಓಕೆ, ಸೊ ನನ್ನ ಉದ್ದೇಶ ಇಷ್ಟೇ. ಒಂದು ಸರ್ತಿ ಈ ಇನ್ಫಾರ್ಮೇಷನ್ ಕೊಡೋ ಬದಲು ನಿಮ್ಮ ವಿಚಾರ ಶಕ್ತಿನೇ ಒಳಗೆ ಏನಾದರೂ ಬದಲಾವಣೆ ಬಂದುಬಿಟ್ರೆ, ವಿಚಾರಕ್ಕೆ ಶುರು ಮಾಡಿದರೆ ನನಗನ್ಸುತ್ತೆ ದ್ಯಾಟ್ಸ್ ಇನಫ್. ನೀವು 100 ಎಸ್ಸೆ ಬರೀತೀರ. ದಟ್ ಈಸ್ ವಾಟ್ ಐ ವಾಂಟ್. ನಂದು ಒಂದು ಎಸ್ಸೆ ನೋಡ್ಕಿಸಿಂದ ಅದನ್ನು ಫಾಲೋ ಮಾಡಿ 100 ಎಸ್ಸೆ ನೋಡೋದು ಬೇಡ. ಒಂದು ಎಸ್ಸೆ ನೋಡ್ರಿ ಹೆಂಗೆ ವಿಚಾರ ಮಾಡಬೇಕು ಅಂತ 100 ಎಸ್ಸೆಗಳನ್ನ ಬರೆಯುವಂಥ ವಿದ್ಯಾರ್ಥಿಗಳಾಗಬೇಕು. ಅದುವೇ ನನ್ನ ಮೂಲ ಇಚ್ಛೆ ಫ್ರೆಂಡ್ಸ್. ಓಕೆ, ಲೆಟ್ಸ್ ಬಿಗಿನ್. ಯಾವ ಥರ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರವಾಗಿದೆ. ಇತ್ತೀಚೆಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ಕುರಿತು ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಏನು ನಿಲುವು? ವೆರಿ ಇಂಪಾರ್ಟೆಂಟ್ ಗೈಸ್. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಇದನ್ನು ಹೇಳಿದ್ದಾರೆ. 21ನೇ ಶತಮಾನವು ಯುದ್ಧಗಳ ಕಾಲವಲ್ಲ. ವೆರಿ ವೆರಿ ಇಂಪಾರ್ಟೆಂಟ್.
21ನೇ ಶತಮಾನವು ಯುದ್ಧಗಳ ಕಾಲವಲ್ಲ. ದ ಎಂಪೈರ್ಸ್ ಆಫ್ ಫ್ಯೂಚರ್, ಭವಿಷ್ಯದ ಸಾಮ್ರಾಜ್ಯಗಳು ಮನಸ್ಸಿನ ಸಾಮ್ರಾಜ್ಯಗಳಾಗಿರ್ತವೆ ಹೊರತು ಯುದ್ಧದ ಸಾಮ್ರಾಜ್ಯಗಳಾಗಿರೋದಿಲ್ಲ. ಹೌ ಐ ಆಮ್ ಕನೆಕ್ಟಿಂಗ್, ಜಸ್ಟ್ ಥಿಂಕ್. ಓಕೆ, ಆರ್ಥಿಕವಾಗಿ ಅಭಿವೃದ್ಧಿಯಾಗುವಂಥ ಒಂದು ಕಾಲ. ಈ ಕಾರಣಕ್ಕಾಗಿ ಯಾರೂ ಕೂಡ ಯುದ್ಧವನ್ನು ಮುಂದುವರಿಸಬಾರದು ಅಂತ ಕೂಡ ಹೇಳಿದೆ ಫ್ರೆಂಡ್ಸ್. ಸೊ ಇತ್ತೀಚೆಗೆ ಈ ಹೇಳಿಕೆ ತುಂಬ ವೈರಲ್ ಕೂಡ ಆಗಿದೆ. ಇಲ್ಲಿ ಭವಿಷ್ಯದ ಸಾಮ್ರಾಜ್ಯಗಳು ಮನಸ್ಸಿನ ಸಾಮ್ರಾಜ್ಯಗಳಾಗಿವೆ ಎಂಬ ಹೇಳಿಕೆ ಸೊ ಅಕ್ಷರಶಃ ನಿಜವಾಗಿದೆ. ಹಿಂದಿನ ಕಾಲದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಯುದ್ಧಗಳನ್ನು ಮಾಡುವುದು ಅನಿವಾರ್ಯವಾಗಿತ್ತು. ಆದರೆ ಆಧುನಿಕ ಯುಗದಲ್ಲಿ ನಮ್ಮ ಉತ್ತಮ ಯೋಜನೆಗಳು, ತಂತ್ರಜ್ಞಾನದ ಸರಿಯಾದ ಬಳಕೆ, ಹೊಸತನದ ಹಂಬಲ, ನೋಡಿ ಹೌ ಐ ಹ್ಯಾವ್ ಮೇಡ್ ಇಟ್, ಬೌದ್ಧಿಕ ಅಭಿವೃದ್ಧಿಗೆ ಯಾರೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಫ್ರೆಂಡ್ಸ್, ಓನ್ಲಿ ಮಗ್ಗು. ಓಕೆ, ನನಗನ್ಸುತ್ತೆ ಇನ್ನು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸ್ಕ್ಯಾಮ್ ಆಗಬಾರ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಪೇಪರ್ ಔಟ್ ಆಗಬಾರ್ದು, ಇವೆಲ್ಲ ನಿಲ್ಲಬೇಕು ಅಂದರೆ ಓನ್ಲಿ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ನ ಕೊಡಬೇಕು ಫ್ರೆಂಡ್ಸ್. ಸಬ್ಜೆಕ್ಟಿವ್ ಎಕ್ಸಾಮ್ ಯಾರೂ ಟಿಕ್ ಹಾಕಿ ಬರೋದಿಲ್ಲ, ಓನ್ಲಿ ನೀವು ಬರಿಬೇಕು ಅದ್ರ ಬಗ್ಗೆ. ಐ ಥಿಂಕ್ ಇದು ನಮ್ಮ ಆಲೋಚನಾ ಶಕ್ತಿನೇ ಬದಲಾವಣೆ ಮಾಡುತ್ತೆ. ಆಮೇಲೆ ಆಗ್ತಾ ಇರುವಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬಲ್ಲದು ಫ್ರೆಂಡ್ಸ್. ಓಕೆ, ಸೊ ಇಂತಹ ಅನೇಕ ವಿಷಯಗಳು ಮತ್ತು ಆಲೋಚನೆಗಳು ಭವಿಷ್ಯದ ಜಾಗತಿಕ ಪ್ರಾಬಲ್ಯದ ಹಿಂದಿನ ಪ್ರೇರೇಪಿತ ಶಕ್ತಿಯಾಗಿವೆ. ಟೆಕ್ನಾಲಜಿ ಶಕ್ತಿಯಾಗಿದೆ. ಓಕೆ, ಹೊಸ ವಿಚಾರಗಳು ಶಕ್ತಿಯಾಗಿದೆ, ಹೊಸ ಯೋಜನೆಗಳು ಶಕ್ತಿಯಾಗಿದ್ದಾವೆ, ಹೊಸತನದ ಹಂಬಲ ಒಂದು ಶಕ್ತಿಯಾಗಿದೆ ಎಂಬ ಹೇಳಿಕೆ ಸೂಕ್ತವಾಗಿದೆ. ಸಿ ಹೌ ಐ ರೋಟ್ ಇಟ್. ಈ ಪ್ರಬಂಧ ಪರಿಕಲ್ಪನೆಯು ವಿವಿಧ ಆಯಾಮಗಳನ್ನು ಪರಿಶೋಧಿಸುತ್ತದೆ. ನೋಡಿ, ನಿಮ್ಮ ಜ್ಞಾನವನ್ನು ಚೆಕ್ ಮಾಡ್ತದೆ, ನಿಮಗೆ ತಂತ್ರಜ್ಞಾನದ ಮಹತ್ವ ತಿಳಿಸ್ತದೆ, ಸಾಂಸ್ಕೃತಿಕ ಪ್ರಭಾವಗಳನ್ನು ಕುರಿತು ಇದು ನಿಮ್ಮನ್ನು ಕೆಣಕ್ತದೆ, ನಮ್ಮ ಜಗತ್ತನ್ನು ಹೇಗೆ ಮರುರೂಪಿಸಲಾಗ್ತಿದೆ, ಇವತ್ತಿನ ಜಗತ್ತು ಯಾವ ಕಡೆಗೆ ಹೊರಡ್ತಾ ಇದೆ, ಇವತ್ತಿನ ಜಗತ್ತಿನಲ್ಲಿ ಏನು ಮುಖ್ಯವಾಗಿದೆ. ಎಂಡ್ ಆಫ್ ದಿ ಡೇ ಹ್ಯಾಪಿನೆಸ್ ಈಸ್ ಸ್ಟೇಟ್ ಆಫ್ ಮೈಂಡ್. ಎದಕ್ಕೆ ಕೇಳಿದ್ದು ಫ್ರೆಂಡ್ಸ್? ಜೀವನದ ಮೂಲ ಉದ್ದೇಶವೇ, ಒಬ್ಬ ವ್ಯಕ್ತಿ 100 ಕೋಟಿ ಗಳಿಸಿದ್ದಾನೆ, ಒಬ್ಬ ವ್ಯಕ್ತಿ 50 ಕೋಟಿ ಗಳಿಸಿದ್ದಾನೆ, ಇನ್ನೊಬ್ಬ ವ್ಯಕ್ತಿ 1000 ಕೋಟಿ ಗಳಿಸಿದ್ದಾನೆ. ಇಷ್ಟೆಲ್ಲ ದುಡ್ಡು ಗಳಿಸಿದ್ದು, ಇಷ್ಟೆಲ್ಲ ಅಧಿಕಾರ ವಹಿಸ್ಕೊಂಡಿದ್ದೆ ಯಾಕೆ? ಲಾಸ್ಟಿಗೆ ಹೋಗಿ ಆರಾಮಾಗಿ ಇರಬೇಕು ಅಂತ. ಹ್ಯಾಪಿನೆಸ್ ಈಸ್ ದ ಫೈನಲ್ ಥಿಂಗ್ ಗೈಸ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಹೆಂಗೆ ನಮ್ಮ ಆಲೋಚನಾ ಶಕ್ತಿಗಳು ಜಗತ್ತನ್ನು ಮರುರೂಪಿಸ್ತಾ ಇದೆ. ಇವತ್ತು ಕೃತಕ ಬುದ್ಧಿಮತ್ತೆ, ಸಿ ದ ಕಾನ್ಸೆಪ್ಟ್ ಇಟ್ಸೆಲ್ಫ್ ಇಸ್ ಅ ರೆವಲ್ಯೂಷನರಿ, ಕ್ರಾಂತಿಕಾರಕವಾಗಿದೆ. ಜಗತ್ತಿನ ಒಂದು ಆಲೋಚನಾ ಶಕ್ತಿಯನ್ನು ಬದಲಿಸ್ತಾ ಇದೆ, ಜಗತ್ತಿನ ಒಂದು ರೂಪರೇಷೆಗಳನ್ನು ಬದಲಿಸ್ತಾ ಇದೆ ಫ್ರೆಂಡ್ಸ್. 21ನೇ ಶತಮಾನದಲ್ಲಿ ಓಕೆ, ಸೊ ಅದರಾಚೆಗಿನ ಸಾಮ್ರಾಜ್ಯದ ಅರ್ಥವನ್ನು ಮರು ವ್ಯಾಖ್ಯಾನಿಸ್ತಾ ಇದೆ ಇವತ್ತು ಡೆಫಿನೆಟ್ಲಿ. ಓಕೆ, 21ನೇ ಶತಮಾನದಲ್ಲಿ ಈ ಸಾಮ್ರಾಜ್ಯ ಅನ್ನೋದನ್ನು ಯಾರು ತಲೆ ಓಡಿಸ್ತಾರೋ ಅವ್ರು ಕಟ್ಬೋದೇ ಹೊರತು ಮೊದಲಿನಿಂದ ಯಾರು ಸಾಮ್ರಾಜ್ಯ ಬಂದಿದೆ ಅದು ನಿಮ್ಮ ಮ್ಯಾಟರ್ ಅಲ್ಲ ಫ್ರೆಂಡ್ಸ್. ಅದೇ ಭಾರತದೊಳಗೆ ಆಗ್ತಾ ಇರುವಂಥ ಬದಲಾವಣೆ. ನರೇಂದ್ರ ಮೋದಿಜಿಯವರ ತಂದೆ ಪೊಲಿಟಿಷಿಯನ್ ಆಗೂ ಇರಲಿಲ್ಲ, ಆಮೇಲೆ ಅವ್ರ ಮನೆಯೊಳಗೆ ಯಾರೋ ಪಂಚಾಯಿತಿ ಮೆಂಬರು ಇರಲಿಲ್ಲ ಫ್ರೆಂಡ್ಸ್. ಬಟ್ ಸಿ ಅವರ ಆಲೋಚನಾ ಶಕ್ತಿ, ಆ ದೃಢ ಸಂಕಲ್ಪ, ಏನೇ ಆದರೂ ಕೆಲಸ ಮಾಡಬೇಕು, ನಾನು ಅಲ್ಲಿ ರೀಚ್ ಆಗಲೇಬೇಕು ಓಕೆ ಅನ್ನುವಂಥ ಹಂಬಲ. ಓಕೆ, ಆಮೇಲೆ ಆ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡುವಂಥ ಕಲೆ, ಜನರನ್ನು ಅಟ್ರಾಕ್ಟ್ ಮಾಡುವಂಥ ಕಲೆ. ಓಕೆ, ಆಲೋಚನೆಯಿಂದ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ ಆಗಿದೆ ಹೊರತು ಯಾರೋ ಇದ್ದಾರೆ ಅಂತಲ್ಲ. ಸಿ ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಯುಗದಲ್ಲಿ ಸಾಮ್ರಾಜ್ಯ ಕಟ್ಟುವಂಥ ಒಂದು ಕಾನ್ಸೆಪ್ಟ್ ಹೆಂಗೆ ಬದಲಾಗ್ತಾ ಇದೆ. ಸಿ ಹೌ ಐ ಕನೆಕ್ಟ್ ದಿಸ್. ಐ ಕ್ಯಾನ್ ಗಿವ್ ಯು 100 ಎಕ್ಸಾಂಪಲ್ಸ್ ಆ್ಯಂಡ್ ಕನೆಕ್ಟ್ ದಿಸ್ ಗೈಸ್. ಐ ಆಮ್ ಕೇಪೇಬಲ್ ಟು ಡೂ ದ್ಯಾಟ್. ಓಕೆ, ಎಸ್, ಇಂದು ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಅದು ಮನಸ್ಸುಗಳಿಂದ ಮಾತ್ರ ಸಾಧ್ಯ. ಯುದ್ಧದಿಂದ ಅಥವಾ ಇದ್ದ ಸಾಮ್ರಾಜ್ಯದಿಂದ ಮತ್ತೊಂದು ಸಾಮ್ರಾಜ್ಯ ಮಾಡುವುದು ತುಂಬ ಕಷ್ಟ. ಓಕೆ, ಇವತ್ತು ನಾನು ಏನು ಮಾಡ್ತಿದ್ದೀನೋ ನಾಳೆ ನನ್ನ ಮಕ್ಕಳು ಬಂದು ನಾನು ಮಾಡ್ತಾ ಇರೋದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಥವಾ ನನಗಿಂತ ಚೆನ್ನಾಗಿ ಮಾಡ್ತಾರೆ, ಯಾವುದೇ ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್. ಇವತ್ತು ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ, ನಮಗೆ ಬಂದಿದ್ದ ಕಷ್ಟ ನಮ್ಮ ಮಕ್ಕಳು ಬರಬಾರ್ದು ಅಂತ ಆ ಮಕ್ಕಳನ್ನ ಅವರೇ ಕೂತು ಹಾಳು ಮಾಡ್ತಿದ್ದಾರೆ. ಓಕೆ, ಸೊ ಅದಕ್ಕೆ ಏನೂ ಗ್ಯಾರಂಟಿ ಇಲ್ಲ. ಸೊ ಇವತ್ತು ಏನಾಗಿದೆ ಅಂದರೆ
ಕಷ್ಟ ಎಂದು ನಾವು ತಿಳಿಯುವುದು ತುಂಬ ಮುಖ್ಯ. ಓಕೆ, ಸಾಮ್ರಾಜ್ಯ ಕಟ್ಟುವುದು ಹಿಂದಿನ ಕಾಲದಂಗೆ ಕಟ್ಟಬೇಕು ಅಂದರೆ ತುಂಬ ಕಷ್ಟ. ಆದರೆ ಇವತ್ತು ಹೊಸ ಸಾಮ್ರಾಜ್ಯ ಕಟ್ಟುವಂಥ ಒಂದು ಸಾಮರ್ಥ್ಯ ಬರ್ತಿದೆ ಅಲ್ವಾ, ಅದನ್ನು ನಾವೆಲ್ಲ ಒಪ್ಕೋಬೇಕು. ನಮ್ಮ ಮನಸ್ಸಿನಿಂದ ಕಟ್ಬೋದು. ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಹಿಂದಿನ ಕಾಲದಲ್ಲಿ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಒಂದು ಬೇರೆ ರಾಜ್ಯದೊಂದಿಗೆ ಯುದ್ಧ ಮಾಡಬೇಕಾಗಿತ್ತು, ಇಲ್ಲ ಅಂದರೆ ನೀವು ರಾಜನ ಮಗ ಆಗಿರಬೇಕಾಗಿತ್ತು. ಆದರೆ ಇಂದು ಮಾತ್ರ ಯುವ ವ್ಯಕ್ತಿ ಉತ್ತಮವಾದಂಥ ವಿಚಾರ ಹೊಂದಿದ್ದಾನೆ ಎಂದರೆ, ಯಾವ ವ್ಯಕ್ತಿ ಹಲವು ಕೌಶಲ್ಯಗಳನ್ನು ಹೊಂದಿದ್ದಾನೆ, ಯಾವ ವ್ಯಕ್ತಿ ತಂತ್ರಜ್ಞಾನದ ಸರಿಯಾದ ಬಳಕೆಯನ್ನು ಮಾಡಲು ಇಚ್ಛೆ ಪಡುತ್ತಾನೋ, ಸೊ ಇಂದು ಅವರು ಸಾಮ್ರಾಜ್ಯವನ್ನು ಕಟ್ಟುತ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿ, ಅಮೆಜಾನ್, ಫ್ಲಿಪ್ಕಾರ್ಟ್, ಅನ್ಅಕಾಡೆಮಿ, ಬೈಜೂಸ್. ಓಕೆ, ಯಾವುದೋ ಒಂದು ಪ್ಲೇಸ್ ಒಳಗೆ ಕೂತಂಥ ಒಬ್ಬ ಟೀಚರ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಬೋದು. ಉದಾಹರಣೆಯಾಗಿ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ. ಸಿ, ಮೊದಲು ಅಡುಗೆ ಮಾಡಬೇಕು ಅಂದರೆ ನೀವೇ ಹೋಗಿ ವೆಜಿಟೇಬಲ್ ತರಬೇಕಾಗಿತ್ತು, ಅವಕ್ಕೂರನ್ನ ಕಟ್ ಮಾಡಬೇಕಾಗಿತ್ತು, ಓಕೆ, ಅವಕ್ಕೂರನ್ನ ಹದ ಮಾಡಬೇಕಾಗಿತ್ತು, ಏನೇನೆಲ್ಲ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಬಟ್ ಸಿ, ಇವತ್ತು ನೀವು ಒಂದು ಪಿಜ್ಜಾನ ಆರ್ಡರ್ ಮಾಡ್ತಿದ್ದೀರ ಅಂತ ತಿಳ್ಕೊಳ್ರಿ, ಅಥವಾ ಬರ್ಗರ್ ಆರ್ಡರ್ ಮಾಡ್ತಿದ್ದೀರ ಅಂತ ತಿಳ್ಕೊಳ್ರಿ, ಅದು ಯಾವ ಹೋಟೆಲಿಂದ ಬರ್ತಾ ಇದೆ, ಯಾರು ರೆಡಿ ಮಾಡಿದ್ದು, ಯಾವ ಧರ್ಮಕ್ಕೆ ಸೇರಿದವರು, ಯಾವ ಜಾತಿಗೆ ಸೇರಿದವರು, ಆ ಹೋಟೆಲ್ ಸಿಕ್ಕದಿದೆಯೋ ದೊಡ್ಡದಿದೆಯೋ ನಿಮಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ನೀವು ಒಂದು ಕಂಪ್ನಿಗೆ ಹೇಳ್ತಿದ್ದೀರ, ಆ ಕಂಪನಿ ಇನ್ನೊಬ್ಬರ ಕಡೆಯಿಂದ ಸೇವೆಯನ್ನು ತಗೊಳ್ತಾ ಇದೆ, ನಿಮಗೆ ಪಿಜ್ಜಾ ಮತ್ತು ಬರ್ಗರ್ನ ಕೊಡ್ತಾ ಇದೆ. ಸಿ, ಈ ಒಂದು ಕಂಪನಿ ಏನಿದೆಯಲ್ವಾ, ಈ ಒಂದು ಐಡಿಯಾ ಏನಿದೆಯಲ್ವಾ, ಸಾಮ್ರಾಜ್ಯ ಕಟ್ಟಿದ್ದು. ಡೂ ಯು ಥಿಂಕ್ ಇದ್ರ ಸಂಬಂಧ ಯಾರ ಜೊತೆ ಆದರೂ ಯುದ್ಧ ಮಾಡಿದ್ದಾರೆ, ಯಾರನ್ನೂ ಹೊಡೆದಿದ್ದಾರೆ, ಬಡಿದಿದ್ದಾರೆ, ಮಷಿನ್ ಗನ್ ಉಪಯೋಗ ಮಾಡಿದ್ದಾರೆ? ನೋ, ಅವರ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಜೊಮ್ಯಾಟೊ ಆಗಿರ್ಬೋದು, ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಯಾರಿಗೆ ಯಾವ ಮೂಲೆಯಲ್ಲಿ ಬೇಕೋ ಆ ಸೇವೆಗಳನ್ನು ಜನರಿಗೆ ಒದಗಿಸುತ್ತಿರುವುದು, ತಾವು ಅಂದುಕೊಂಡಿರುವುದನ್ನು ತಂತ್ರಜ್ಞಾನ ಉಪಯೋಗಿಸಿ ಜನರಿಗೆ ತಲುಪಿಸುತ್ತಿರುವುದು, ಜನರ ಬೇಡಿಕೆಗಳನ್ನು ಪೂರೈಸುತ್ತಿರುವುದು. ಓಕೆ, ನೋಡಿ, ಇವೆಲ್ಲ ಕ್ರಾಂತಿಕಾರಕ ಬದಲಾವಣೆ ತಾನೆ. ಸಾಮ್ರಾಜ್ಯ ಕಟ್ತಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಕಂಪನಿಗಳಿದ್ದಾವೆ ಫ್ರೆಂಡ್ಸ್. ಓಕೆ, ಹಿಂದಿನ ಕಾಲದೊಳಗೆ ರಾಜನಿದ್ದವನು ಅವ್ರ ಪ್ರಜೆಗಳ ಒಂದು ಯೋಗಕ್ಷೇಮವನ್ನು ನೋಡ್ಕೋತಿದ್ದ, ಅದಕ್ಕೆ ಅವನಿಗೆ ರಾಜ, ಲೀಡರ್ ಅಂತಿದ್ರು. ಬಟ್ ಇವತ್ತು ಸಿ, ಯಾರು ತಲೆ ಓಡಿಸ್ತಿದ್ದಾರೆ? ಶಿಕ್ಷಕ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕುಳಿತು, ಆಕ್ಸ್ಫರ್ಡು, ಹಾರ್ವರ್ಡು ಕುಳಿತು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದು. ಓಕೆ, ಇಂತಹ ಮಾಹಿತಿ ಹಂಚಿಕೊಳ್ಳುವಲ್ಲಿ ಕ್ರಾಂತಿ ತಂದದ್ದು ಬೇರೆಲ್ಲ ಕ್ಷೇತ್ರದಲ್ಲಿ ಕ್ರಾಂತಿ ತರಲು ಸಾಧ್ಯ. ಹೀಗೆ ಉದಾಹರಣೆಗಳನ್ನು ಕೊಟ್ಟು ನೀವು ಈ ಒಂದು ವಿಷಯವನ್ನು ವಿವರಣೆ ಮಾಡಬೇಕು ಫ್ರೆಂಡ್ಸ್. ಓಕೆ, ಸೊ ಇವತ್ತು ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ, ಮಾಹಿತಿನೇ ಇವತ್ತು ಒಂದು ಸಾಮ್ರಾಜ್ಯವಾಗಿದೆ. ಡೇಟಾ, ದತ್ತಾಂಶವೇ ಒಂದು ಸಾಮ್ರಾಜ್ಯವಾಗಿದೆ ಗೈಸ್. ಓಕೆ, ಸಿ, ನಾನು 1 by 1 ಪಾಯಿಂಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು. ಬೌದ್ಧಿಕ ಬಂಡವಾಳದ ಏರಿಕೆ ಆಗ್ತಾ ಇದೆ ಇವತ್ತು 100 ಎಕರೆ ಹೊಲ ತಗೋಬೇಕು ಅಥವಾ 10 ಸೈಟ್ ತಗೋಬೇಕು ಅನ್ನೋರ್ಕಿಂತನೂ ಓಕೆ, ಮತ್ತೇನು ಓದ್ಬೋದು, ಓದಿ ಮತ್ತೇನು ನಾವು ಉಪಯೋಗ ಮಾಡ್ಕೋಬೋದು. ಹಾಂ ಸರ್, ಯಾರು ಓದ್ತಾರೆ ಸರ್? 100 ಎಕರ್ ಲ್ಯಾಂಡ್ ಇದ್ದವರೆಲ್ಲ ಬೇರೆ ಇರ್ತಾರೆ. ಎಸ್, ಸತ್ತೋಗ್ತಾರೆ. ಓಕೆ, ಆದಷ್ಟು ಬೇಗ ಸತ್ತೋಗ್ತಾರೆ. ಅದನ್ನು ಅರಗಿಸ್ಕೊಳ್ಳೋದು ಹೇಗೆ? ಓಕೆ, ಅವ್ರ ಮಕ್ಳಿಗೂ ಕೂಡ ಅದೇ ಆ್ಯಟಿಟ್ಯೂಡ್ ಬರುತ್ತೆ, ನಂದು 100 ಎಕರೆ ಹೊಲ ಇದೆ ಅಂತ. ಸತ್ತೋಗ್ತಾರೆ ಬೇಗ. ಯಾವ ವಯಸ್ಸಿನಲ್ಲಿ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿ ಸತ್ತೋಗ್ತಾರೆ. ದಟ್ಸ್ ಇಟ್. ಓಕೆ, ಬೌದ್ಧಿಕ ಬಂಡವಾಳದ ಏರಿಕೆ ಹೆಂಗಾಗ್ತಾ ಇದೆ? ಸೋಷಿಯಲ್ ಮೀಡಿಯಾದೊಳಗೆ ಹೋದರೆ ಇನ್ಫಾರ್ಮೇಷನ್, ಯಾವ ಚಾನಲ್ ತೆಗೆದ್ರೂ ಕೂಡ ಇನ್ಫಾರ್ಮೇಷನ್. ಓಕೆ, ನಾವು ಡಿಜಿಟಲ್ ಯುಗಕ್ಕೆ ಮುಂದುವರಿಯುತ್ತಿದ್ದಂತೆ ಜ್ಞಾನ ಮತ್ತು ನಾವೀನ್ಯತೆಗಳ ಪ್ರಾಮುಖ್ಯತೆ ಕೂಡ ಹೆಚ್ಚಾಗಿ ಬೆಳೀತಾ ಇದೆ. ಮಾಹಿತಿಯ ಮೌಲ್ಯಯುತವಾದ ಸಂಪನ್ಮೂಲವಾಗಿ ಮಾರ್ಪಟ್ಟಿದೆ. ಇವತ್ತು ಮಾಹಿತಿನೇ ಮುಖ್ಯವಾದಂಥ ಮೌಲ್ಯ ಆಗಿದೆ. ನನ್ನ ವಿಡಿಯೋಗಳನ್ನು ನೀವು ಯಾಕೆ ನೋಡ್ತೀರಾ? ಮೌಲ್ಯ ಇದ್ದಾವೆ ಅಂತನೋ ಅಥವಾ ಮಾಹಿತಿ ಇದ್ದಾವೆ ಅಂತ ಮಾತ್ರ ನೋಡ್ತಿದ್ದೀರಾ? ಸಂಪತ್ತು ಮತ್ತು ಪ್ರಭಾವಗಳನ್ನು ಸೃಷ್ಟಿಸುವ ಸಾಮರ್ಥ್ಯದ ವಿಷಯಗಳಲ್ಲಿ ಬಂಡವಾಳದ ಸಾಂಪ್ರದಾಯಿಕ ರೂಪಗಳನ್ನು ಹೆಚ್ಚಾಗಿ ಮೀರಿಸುತ್ತಿವೆ. ಓಕೆ, ನೋಡಿ, ಸಂಪತ್ತು ಮತ್ತು ಪ್ರಭಾವಗಳನ್ನು ಮೀರಿ ತಂತ್ರಜ್ಞಾನ ನಮ್ಮನ್ನು ಮುಂದೆ ಒಯ್ತಾ ಇದೆ. ಗಮನಾರ್ಹ ಯಶಸ್ಸನ್ನು ಸಾಧಿಸಲು ಬೌದ್ಧಿಕ ಬಂಡವಾಳ ಹತೋಟಿಯನ್ನು ಹೊಂದಿರುವ ಕಂಪನಿಗಳು ಮತ್ತು ವ್ಯಕ್ತಿಗಳ ಯಶಸ್ಸಿನ ಕಥೆಗಳು
ಸೊ ಅನೇಕ ಕಥೆಗಳಿದ್ದಾವೆ ಫ್ರೆಂಡ್ಸ್. ಇವತ್ತು ನಿಮ್ಮ ಮಾತೇ ನಿಮಗೆ ಬಂಡವಾಳ, ಬಿಸ್ನೆಸ್ದವ್ರಿಗೆ ಮಾತೇ ಬಂಡವಾಳ ಆಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಪ್ರಾಡಕ್ಟನ್ನು ಯಾವ ಥರ ಸೇಲ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು ಫ್ರೆಂಡ್ಸ್. ಓಕೆ, ಎಷ್ಟು ಚೆನ್ನಾಗಿ ಮೈಂಡ್ನ ವಾಶ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್. ಎಸ್, ಅದೇ ಆಗ್ತಾ ಇರೋದು. ಕಂಪನಿಗಳು ಏನು ಮಾಡ್ತಾರೆ, ಸರ್ ನಾವು ನಿಮಗೆ ಹೆಂಗೆ ಹೆಲ್ಪ್ ಮಾಡೋಣ ಸರ್ ನೀವು ಹೇಳಿ ಸರ್ ಅಂತ ಹೇಳಿ ಕೇಳ್ತಿದ್ದಾರೆ. ಉದಾಹರಣೆಗೆ ಗೂಗಲ್, ಅಮೆಜಾನ್, ಫೇಸ್ಬುಕ್ನಂಥ ಟೆಕ್ ಕಂಪನಿಗಳು, ದೈತ್ಯ ಕಂಪನಿಗಳು ಬೌದ್ಧಿಕ ಸಂಪನ್ಮೂಲಗಳು ಮತ್ತು ಪ್ರಾದೇಶಿಕ ವಿಜಯದ ಮೂಲಕ ಅಲ್ಲ, ಆದರೆ ಕಲ್ಪನೆಗಳು, ಕ್ರಮಾವಳಿಗಳು ಮತ್ತು ಡೇಟಾ ಶಕ್ತಿಯ ಮೂಲಕ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸುತ್ತಿದ್ದಾರೆ. ಸಚ್ ಅ ಅಮೇಜಿಂಗ್ ಕಾನ್ಸೆಪ್ಟ್ ಗೈಸ್. ಹೌ ಟು ಕನೆಕ್ಟ್ ದಿಸ್? ಯು ಜಸ್ಟ್ ಸಿ ಹೆಂಗೆ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕೂತು ಅಮೇರಿಕಾದ ಅಮೆಜಾನ್ ಕಂಪನಿ, ಫೇಸ್ಬುಕ್ ಅಮೇರಿಕಾದ ಒಂದು ಕಂಪನಿ, ಭಾರತದೊಳಗೆ ಒಂದು ದೈತ್ಯ ಟೆಕ್ ಕಂಪನಿಯನ್ನು ಮಾಡಬೇಕು ಅಂದರೆ ನಿಮ್ಮ ಬುದ್ಧಿಶಕ್ತಿ ಇವತ್ತಿನ ಬಂಡವಾಳ ಗೈಸ್. ಥಿಂಕ್ ಲೈಕ್ ದಿಸ್. ನಿಮ್ಮ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ಆಗುತ್ತೆ. ಸೊ ಬೌದ್ಧಿಕದಿಂದ ಬೌದ್ಧಿಕ ಪ್ರಾಬಲ್ಯಕ್ಕೆ ಈ ಬದಲಾವಣೆಯು ವಿವಿಧ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಹಿಂದೆ ಸಾಮ್ರಾಜ್ಯಗಳು ಭೂಮಿ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಿಲಿಟರಿ ಶಕ್ತಿಯ ಮೇಲೆ ನಿರ್ಮಿಸಲ್ಪಟ್ಟಿದ್ದವು. ಆದರೆ ಇಂದು ಮಾಹಿತಿಯ ಹರಿವನ್ನು ನಿಯಂತ್ರಿಸುವ, ವೆರಿ ಇಂಪಾರ್ಟೆಂಟ್, ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಅಥವಾ ಮೌಲ್ಯಯುತ ಬೌದ್ಧಿಕ ಆಸ್ತಿಯನ್ನು ಹೊಂದಿರುವ ಅತ್ಯಂತ ಪ್ರಭಾವಶಾಲಿ ಘಟಕಗಳಾಗಿವೆ. ಅಮೆರಿಕಕ್ಕೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಫ್ರೆಂಡ್ಸ್? ಟೆಕ್ನಾಲಜಿಕಲಿ ಡೆವಲಪ್ಡ್. ವೈ ಬೆಂಗಳೂರು ಇಸ್ ಕಾಲ್ಡ್ ಸಿಲಿಕಾನ್ ಸಿಟಿ ಇನ್ ಇಂಡಿಯಾ? ಬಿಕಾಸ್ ಆಫ್ ಟೆಕ್ನಾಲಜಿ. ಈ ಸಿದ್ಧಾಂತವು ಆಧುನಿಕ ಜಗತ್ತಿನಲ್ಲಿ ಶಕ್ತಿಯನ್ನು ಹೇಗೆ ಸಂಗ್ರಹಿಸುತ್ತದೆ ಮತ್ತು ಚಲಾಯಿಸುತ್ತದೆ ಎಂಬುದರ ಮೂಲಭೂತ ಬದಲಾವಣೆಯನ್ನು ಸೂಚಿಸುತ್ತದೆ. ಅವತ್ತಿನ ಕಾನ್ಸೆಪ್ಟು ಇವತ್ತು ಸಾಮ್ರಾಜ್ಯ ಕಟ್ಟಲಿಕ್ಕೆ ಹೆಂಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಮಗೆ ತಿಳಿಸ್ತದೆ ಫ್ರೆಂಡ್ಸ್. ಸಿ ಹೌ ಐ ಕನೆಕ್ಟೆಡ್ ಇಟ್. ಎಸ್, ಅಫ್ಕೋರ್ಸ್ ಇದು IAS ಎಕ್ಸಾಮ್ಗೆ ಉಪಯೋಗ ಆಗುವಂಥ ಎಸ್ಸೆ ಇದೆ, ಬಟ್ ನಿಮ್ಮ ಆಲೋಚನಾ ಕ್ರಮಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ದಟ್ ಇಸ್ ವಾಟ್ ಐ ವಾಂಟ್. ತಾಂತ್ರಿಕ ಕ್ರಾಂತಿ, ಟೆಕ್ನಾಲಜಿಕಲ್ ರೆವಲ್ಯೂಷನ್. ನೋಡಿ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಜಗತ್ತನ್ನೇ ಅಪ್ಸೈಡ್ ಡೌನ್ ಮಾಡುವಂಥ ಕೆಪಾಸಿಟಿ ಇದಕ್ಕಿದೆ ಫ್ರೆಂಡ್ಸ್. ತಾಂತ್ರಿಕ ಕ್ರಾಂತಿಯು ಕೂಡ ಮನಸ್ಸಿನ ಸಾಮ್ರಾಜ್ಯಗಳ ಕಡೆಗೆ ಈ ಬದಲಾವಣೆಯ ಪ್ರಮುಖ ಚಾಲಕವಾಗಿದೆ. ಎಸ್, ಅಫ್ಕೋರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ನ ಮಾಡಬೇಕು ಅನ್ನೋದು ಮನಸ್ಸು. ನಿಮ್ಮ ಬುದ್ಧಿಶಕ್ತಿ. ಅದಕ್ಕೆ ಕೃತಕ ಬುದ್ಧಿಮತ್ತೆ ಅಂತಾರೆ. ಮನುಷ್ಯನ ಥರನೇ ರೆಡಿ ಮಾಡೋಣ, ಸಾಯದೇ ಇರುವಂಥ ಮನುಷ್ಯನನ್ನು ರೆಡಿ ಮಾಡೋಣ. ಇದು ಒಂದು ಕ್ರಾಂತಿನೇ ತಾನೇ ಫ್ರೆಂಡ್ಸ್. ಇದರಿಂದ ನೀವು ಸಾಮ್ರಾಜ್ಯಗಳನ್ನು ಕಟ್ಬೋದು. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್. ನಿಮಗೆಲ್ಲ ಗೊತ್ತು, ನೀವೇನು ಯೂಟ್ಯೂಬ್ ನೋಡಾತಿರೋ, ಈಗ ವಿಡಿಯೋನ ಯೂಟ್ಯೂಬ್ನಲ್ಲೇ ನೋಡ್ತಿದ್ರಲ್ವಾ. ಯೂಟ್ಯೂಬ್ ನೀವು ಒಂದಿನ ಎಸ್ಸೆ ಅಂತ ಹೊಡಿರಿ, ಸಿಕ್ಕಾಪಟ್ಟೆ ಎಸ್ಸೆಗಳು ಬರ್ತವೆ. ಒಂದಿನ ಸ್ಯಾಡ್ ಸಾಂಗ್ ಅಂತ ಹೇಳಿರಿ, ಸಿಕ್ಕಾಪಟ್ಟೆ ಸ್ಯಾಡ್ ಸಾಂಗ್ ಬರ್ತವೆ. ಹೆಂಗೆ ಬರ್ತಿದ್ದಾವೆ? ನಿಮ್ಮ ಟೇಸ್ಟ್ ಪ್ರಕಾರ ನೆಕ್ಸ್ಟ್ 3-4 ದಿನ ನಿಮಗೆ ಅದೇ ವಿಡಿಯೋಗಳನ್ನ ಕೊಡ್ತಿದ್ದಾರೆ. ಆಲ್ಗೋರಿದಮ್ ಹೆಂಗೆ ವರ್ಕ್ ಮಾಡ್ತಾ ಇದೆ ನೋಡಿ. ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ತಾಂತ್ರಿಕ ಕ್ರಾಂತಿ. ಇದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಡೂ ಯು ನೋ ಹೌ ಮಚ್ ಮನಿ ಯೂಟ್ಯೂಬ್ ಪೀಪಲ್ ಅರ್ನ್? 60,000 ಕೋಟಿ ಲಾಸ್ಟ್ ಇಯರ್ ಬರೀ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಟ್ಯಾಕ್ಸ್ ಕಟ್ಟಿದ್ದಾರೆ ಯೂಟ್ಯೂಬ್ದವರು. ಅಂದರೆ ಹೌ ಮಚ್ ಮನಿ ದೇ ಮೈಟ್ ಬಿ ಅರ್ನಿಂಗ್. ಕೃತಕ ಬುದ್ಧಿಮತ್ತೆ ಇದಕ್ಕೆ ಕಾರಣ ಆಗ್ತಾ ಇದೆ ಫ್ರೆಂಡ್ಸ್. ಯಂತ್ರ ಕಲಿಕೆ ಕೈಗಾರಿಕೆಗಳಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಮೊದಲಿನ ಥರ ಕೈಗಾರಿಕೆ ಅಲ್ಲಿ ಕಾರ್ಮಿಕರ ಸಮಸ್ಯೆ ಅಂತ ಇಲ್ಲೇ ಇಲ್ಲ, ರೋಬೋಟ್ಗಳನ್ನು ರೆಡಿ ಮಾಡ್ತಿದ್ದಾವೆ. ಸೊ ಕೈಗಾರಿಕೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳು ಕೆಲಸದ ಸ್ವರೂಪವನ್ನು ಇವತ್ತು ಮರುರೂಪಿಸ್ತಾ ಇರೋದನ್ನು ಕಾಣ್ತೀವಿ. ಒಂದು ಅಲಾರಾಮ್, ನೀವು 6 ಗಂಟೆಗೆ ಸೆಟ್ ಮಾಡಿದಂಥ ಅಲಾರಾಮ್, ನಾರ್ಮಲ್ ಅಲಾರಾಮ್ 6 ಗಂಟೆಗೆ ಬೆಲ್ ಹೊಡೆಯುತ್ತೆ. ಬಟ್ ಕೃತಕ ಬುದ್ಧಿಮತ್ತೆ ಉಪಯೋಗ ಮಾಡಿದಂಥ ಅಲಾರಾಮ್ ಬೆಳಿಗ್ಗೆ 6 ಗಂಟೆಗೆ ನಿಮಗೆ ಎಬ್ಸೋಕ್ಕಿಂತ ಮುಂಚೆ ಹೊರಗಡೆ ಹೋಗಿ ವಾತಾವರಣ ನೋಡ್ಕೊಂಬರುತ್ತೆ. ಮಳೆ ಬರ್ತಾ ಇದೆ, ಚಳಿ ಜಾಸ್ತಿ ಇದೆ, ಏನಾಗ್ತಾ ಇದೆ ಅನ್ನೋದನ್ನು ನೋಡಿ ವಿಚಾರ ಮಾಡಿ ಎಲ್ಲ ಚೆನ್ನಾಗಿತ್ತು ಅಂದರೆ ನಿಮ್ಮನ್ನ ಎಬ್ಸುತ್ತೆ, ಇಲ್ಲಾಂದರೆ ನಿಮ್ಮನ್ನ ಮಲಗಕ್ಕೆ ಬಿಡುತ್ತೆ. ದ್ಯಾಟ್ಸ್ ಅ ಪವರ್ ಆಫ್ ಟೆಕ್ನಾಲಜಿ ಗೈಸ್. ಕೆಲವು ಉಪಕ್ರಮಗಳಲ್ಲಿ ಇವುಗಳನ್ನ ನೋಡ್ಬೋದು. ಹೊಸ ರೀತಿಯ ಬುದ್ಧಿಮತ್ತೆಯನ್ನು ಪ್ರತಿಪಾದಿಸ್ತದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ಡೋಮ್ಗಳಲ್ಲಿ ಮಾನವ ಸಾಮರ್ಥ್ಯವನ್ನು ಮೀರಿಸಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಆಟೋಮೊಬೈಲ್ ಕ್ಷೇತ್ರದೊಳಗೆ ಎಕ್ಸಾಕ್ಟ್ಲಿ ಇಲ್ಲೇ ಮಿಡಲ್ ಆಗಿ ಕಟ್ ಮಾಡಬೇಕಾಗಿರುತ್ತೆ ಏನೋ ಒಂದು ರಾಡ್ನ.
ಸಿ AI ವಿಲ್ ಡೂ ಇಟ್ ಗೈಸ್ ಫಾರ್ ಅಸ್. ಟೆಕ್ ಕಂಪನಿಗಳು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳು ಹೇಗೆ ವ್ಯಾಪಕ ಆನ್ಲೈನ್ ಸ್ಥಳಗಳ ವಾಸ್ತವಿಕ ಒಂದು ಆಧಿಪತ್ಯವನ್ನು ಸಾಧಿಸಿವೆ, ಇವತ್ತು ಮಾರ್ಪಟ್ಟಿವೆ. ಪವರ್ ಕ್ಲಸ್ಟರ್ಗಳು ಡಿಜಿಟಲ್ ರೂಪಾಂತರಗಳಾಗಿ ಇವತ್ತು ವಾಣಿಜ್ಯದಿಂದ ಸಾರ್ವಜನಿಕ ಪ್ರವಚನದವರೆಗೆ. ಓಕೆ, ಸೊ ಇವತ್ತು ನೋಡಿ, ಯಾರೋ ಒಬ್ಬರು ಸ್ವಾಮೀಜಿ ಯಾವುದೋ ಒಂದು ಪ್ಲೇಸ್ನೊಳಗೆ ಕೂತು ಹೇಳ್ತಾ ಇರುವಂಥ ಪ್ರವಚನವನ್ನು ನೀವು ಮನೆಯೊಳಗೆ ಕೂತು ಲೈವ್ ಆಗಿ ನೋಡ್ಬೋದು. ಮೊದಲು ಹಿಂಗಿರಲಿಲ್ಲ ಗೈಸ್. ಒಬ್ಬ ಸ್ವಾಮೀಜಿ ಹತ್ತಿರ ಜನ ಬರಬೇಕು ಅಂದರೆ ಮಠ ಹುಡುಕಾಡ್ಕೊಂಡು ಸಾವಿರಾರು ನೂರಾರು ಕಿಲೋಮೀಟರಿಂದ ಹೋಗ್ತಿದ್ರು. ಇವತ್ತು ಹೋಗ್ತಾರೆ, ಬಟ್ ಸಂಖ್ಯೆ ಕಮ್ಮಿ ಆಗಿದೆ. ಮನೆಯೊಳಗೆ ಕೂತು ಇವತ್ತು ಪ್ರವಚನ ಕೇಳ್ತಿದ್ದಾರೆ. ಎಲ್ಲದರ ಮೇಲೂ ಕೂಡ ಇವು ಪ್ರಭಾವ ಬೀಳ್ತಾ ಇದ್ದಾವೆ. ಕ್ವಾಂಟಮ್ ಕಂಪ್ಯೂಟಿಂಗ್, ಜೈವಿಕ ತಂತ್ರಜ್ಞಾನ, ಸುಧಾರಿತ ರೋಬೋಟಿಕ್ಸ್ ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳು ಈ ಪ್ರವೃತ್ತಿಯನ್ನು ಇನ್ನಷ್ಟು ವೇಗಗೊಳಿಸಲು ಇವತ್ತು ನಮಗೆ ಸಹಾಯ ಮಾಡ್ತಿದ್ದಾರೆ. ಬೌದ್ಧಿಕ ಪ್ರಾಬಲ್ಯಕ್ಕಾಗಿ ಹೊಸ ಗಡಿಗಳನ್ನು ಸೃಷ್ಟಿಸುತ್ತದೆ. ಓಕೆ, ಭವಿಷ್ಯದ ಮನಸ್ಸಿನ ಸಾಮ್ರಾಜ್ಯಗಳ ಭೂ ಪ್ರದೇಶವನ್ನು ಮರು ವ್ಯಾಖ್ಯಾನಿಸ್ತಿದೆ. ಲಿಮಿಟ್ಲೆಸ್ ಆಗಿದೆ ಫ್ರೆಂಡ್ಸ್. ಇಷ್ಟೇ ಸಾಮ್ರಾಜ್ಯ ಅಂತ ಇಲ್ಲ. ಅಮೆರಿಕಾದೊಳಗೆ ಕೂತು ಒಂದು ಏನೋ ಸಾಡಿನ, ಭಾರತದೊಳಗಿನ ಸಾಡಿನ ಆರ್ಡರ್ ಮಾಡ್ತಿದ್ದಾರೆ. ಎಸ್, ಸಿ ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತರಿಸ್ತಾ ಇದೆ. ಓಕೆ, ಸೊ ಈ ವಿಡಿಯೋ ನಿಮಗಿಷ್ಟ ಆದಲ್ಲಿ ನೀವೇ ಇಂಥ ವಿಡಿಯೋಗಳನ್ನು ಬೇರೆಯವ್ರಿಗೂ ಕಳಿಸ್ಬೇಕು ಫ್ರೆಂಡ್ಸ್. ಸೊ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಬಟ್ ನೀವು ಭಾಳಷ್ಟು ಜನ ಮಾಡೋದಿಲ್ಲ. ಇಟ್ಸ್ ಓಕೆ ಗೈಸ್. ಇದು ನಾನು ಶಿಕ್ಷಕನಾಗಿ ನನ್ನ ವೃತ್ತಿನ ಮುಂದುವರಿಸ್ತೀನಿ. ಇದೇ ಥರ ಡೀಟೇಲಾಗಿ ಹೇಳ್ತೀನಿ, 108 ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನೀವು ತಿಳ್ಕೊಳ್ಳಿ, ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಹೊಸ ಯುಗದಲ್ಲಿ ಶಿಕ್ಷಣ ಮತ್ತು ಕೌಶಲ್ಯಗಳು, ಹೌ ಇಂಪಾರ್ಟೆಂಟ್ ದೇ ಆರ್. ಸಾಫ್ಟ್ ಪವರ್ ಆ್ಯಂಡ್ ಕಲ್ಚರಲ್ ಇನ್ಫ್ಲುಯೆನ್ಸ್. ಓಕೆ, ಹೊಸ ಯುಗದಲ್ಲಿ ಶಿಕ್ಷಣ ಮತ್ತು ಕೌಶಲ್ಯಗಳು, ಇದು ಇಂಗ್ಲೀಷ್ನಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ ಫ್ರೆಂಡ್ಸ್, ತಪ್ಪಾಗಿದೆ ನೋಡಿ. ಅಧಿಕಾರದ ಸ್ವರೂಪವು ಬದಲಾದಂತೆ ಈ ಹೊಸ ಭೂಪ್ರದೇಶದಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಿರುವ, ಈಗಿನ ಕಾಲದಲ್ಲಿ ಅಗತ್ಯವಿರುವಂಥ ಕೌಶಲ್ಯ ಮತ್ತು ಜ್ಞಾನದ ಸೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಫ್ರೆಂಡ್ಸ್. ವೇಗವಾಗಿ ಅಭಿವೃದ್ಧಿ ಹೊಂದಬೇಕು. ಉದ್ಯೋಗ ಮಾರುಕಟ್ಟೆಯಲ್ಲಿ ನೀವು ಇರಬೇಕು ಅಂದರೆ ಡೈಲಿ ಅಪ್ಡೇಟ್ ಇರಬೇಕು. ಆಜೀವ ಕಲಿಕೆ ನಮಗೆ ನಿರ್ಣಾಯಕವಾಗಿದೆ, ಆದರೆ ಅದೇ ಫೈನಲ್ ಅಲ್ಲ. ಒಂದು ಸರ್ತಿ ಕಲ್ತಿದ್ದೆ ಫೈನಲ್ ಅಲ್ಲ. ಕಲಿಯುವುದು ಪ್ರತಿದಿನ ಮತ್ತು ಪುನಃ ಕಲಿಯುವಂಥ ಸಾಮರ್ಥ್ಯವು ನಮಗೆ ಇರುವಂಥ ಅವಶ್ಯಕತೆ ಇದೆ. ಸ್ಥಿರ ಜ್ಞಾನ ಇವತ್ತು ಡೆಡ್ ಆಗ್ತಾ ಇದೆ, ಉಪಯೋಗ ಇಲ್ಲ. ಬಳಕೆ ಇಲ್ಲದ ನಿರ್ದಿಷ್ಟ ತಾಂತ್ರಿಕ ಕೌಶಲ್ಯಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿವೆ. ಓಕೆ, ಸೊ ಈ ಭವಿಷ್ಯದ ಮನಸ್ಸಿನ ಸಾಮ್ರಾಜ್ಯಗಳನ್ನು ರೂಪಿಸುವಲ್ಲಿ ಶಿಕ್ಷಣ ವ್ಯವಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕಂಠಪಾಠ ಮಾಡುವ ಬದಲು ವಿಮರ್ಶಾತ್ಮಕ ಚಿಂತನೆ ಮಾಡಬೇಕು ಅಂತ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ ಕೇಳಲಿಕ್ಕೆ ರೆಡಿ ಇಲ್ಲ. ಸೃಜನಶೀಲತೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು ನೋಡಿ. ಬರೀ ಅಳುತ್ತಾರೆ ಜನ, ಬರೀ ವಿದ್ಯಾರ್ಥಿಗಳು ಅಳ್ತಾರೆ, ಬರೀ ಅಳೋದು. ಸೊ ಸೃಜನಶೀಲತೆ ಅನ್ನೋದಿದ್ದಾಗ ನೀವು ಅಳೋದಿಲ್ಲ ಫ್ರೆಂಡ್ಸ್. ನಿಮಗೆ ಬರುವಂಥ ಚಾಲೆಂಜಸ್ ಆಗಿ ತಗೋತೀರಾ, ಬರುವಂಥ ಸವಾಲುಗಳನ್ನ ಸವಾಲಾಗಿ ಸ್ವೀಕರಿಸಿ ನೀವು ಅದರಿಂದ ಹೊರಗೆ ಬರ್ತೀರಾ. ಬಟ್ ಸಮಸ್ಯೆಗಳು ಬಂದಾಗ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ನಿಮಗೆ ಸೃಜನಶೀಲ ಚಿಂತನೆ ಬೇಕು. ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಬೆಳೆಸ್ಕೋಬೇಕು. ನಮ್ಮ ಶಿಕ್ಷಣ ಅದಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ, ಶಿಕ್ಷಕರು ಹೆಲ್ಪ್ ಮಾಡ್ತಾ ಇಲ್ಲ, ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರುವಂಥ ಪ್ರಶ್ನೆಗೆ ಯಾರೂ ಕಮೆಂಟ್ ಬಾಕ್ಸಲ್ಲಿ ಉತ್ತರನೂ ಕೊಡೋದಿಲ್ಲ. ದಟ್ಸ್ ದ ಐರನಿ ಗೈಸ್. ಆ ಕಡೆ ಕೇಳ್ತಾ ಇಲ್ಲ, ಯಾರೂ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಕೇಳ್ತಾ ಇದ್ದೀನಿ, ನೀವು ಹೇಳೋದಿಲ್ಲ. ಇದರ ಅರ್ಥ ಏನು? ಕಲಿಸ್ಲಿಕ್ಕೆ ನಾನು ರೆಡಿ ಇರ್ಬೋದು, ಬಟ್ ಕಲೀಲಿಕ್ಕೆ ನಿಮ್ಮೊಳಗೆ ಎಷ್ಟು ಜನ ರೆಡಿ ಇದ್ದೀರಾ? ಅಟ್ಲೀಸ್ಟ್ ಕಲೀಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ರಿ, ಅಂದರೆ ಮಾತ್ರ ನಾನು ಎಲ್ಲ ಎಸ್ಸೇನ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಓದ್ಕೊಳ್ಳಿ, ನೋಡೋಣ, ವಿಚಾರ ಮಾಡಿ ಇಂಥವೆಲ್ಲ. ಓಕೆ, ಸೊ ತಮ್ಮ ಜನಸಂಖ್ಯೆಯಲ್ಲಿ ಈ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಪೋಷಿಸುವ ದೇಶಗಳು ಮತ್ತು ಸಂಸ್ಥೆಗಳು ಜಾಗತಿಕ ಜ್ಞಾನ ಆರ್ಥಿಕತೆಯಲ್ಲಿ ಜ್ಞಾನ ಆರ್ಥಿಕತೆಯಲ್ಲಿ ಫ್ರೆಂಡ್ಸ್, ಓಕೆ, ಜ್ಞಾನ ಆರ್ಥಿಕತೆಯಲ್ಲಿ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಯಾರ ಹತ್ರ ಜ್ಞಾನ ಇದೆಯೋ ಅವನು ಮಾತ್ರ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ. ಸೊ ಅವ್ರ ತಂದೆಯ ಹೆಸರಿಂದಲ್ಲ ಅಥವಾ ಯುದ್ಧದಿಂದಲ್ಲ ಫ್ರೆಂಡ್ಸ್, ದಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಸಾಫ್ಟ್ ಪವರ್ ಮತ್ತು ಸಾಂಸ್ಕೃತಿಕ ಪ್ರಭಾವ, ಸಾಫ್ಟ್ ಪವರ್ ಮತ್ತು ಕಲ್ಚರಲ್ ಇನ್ಫ್ಲುಯೆನ್ಸ್ ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗ ಆಗ್ತಾ ಇದೆ. ಮನಸ್ಸಿನ ಸಾಮ್ರಾಜ್ಯಗಳ ಕ್ಷೇತ್ರದಲ್ಲಿ ಮೃದು ಶಕ್ತಿ, ವೆರಿ ಇಂಪಾರ್ಟೆಂಟ್. ಸಾಫ್ಟ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್. ಬಲವಂತದ ಬದಲಿಗೆ
ಇವತ್ತು ಜಗತ್ತಿನಲ್ಲಿ ಬಲವಂತ ಮಾಡೋದು, ಬಲ ಪ್ರಯೋಗಿಸೋದು ಕಡಿಮೆ ಆಗ್ತಾ ಇದೆ, ಆಗಲೇಬೇಕು. ಬಲವಂತದ ಬದಲಿಗೆ ಮನವಿ, ರಿಕ್ವೆಸ್ಟ್. ಸಿವಿಲೈಸ್ಡ್ ಆಗಿದ್ದೀವಿ ನಾವೆಲ್ಲ, ಹೌದಿಲ್ಲೋ? ನಾವೆಲ್ಲ ಸಿವಿಲೈಸ್ಡ್ ಇಲ್ಲೋ ಗೈಸ್? ಓಕೆ, ಅಂದರೆ ನಾಗರಿಕರಾಗಿದ್ದೀವಿ. ಓಕೆ, ಸೊ ಮತ್ತು ಆಕರ್ಷಣೆಯ ಮೂಲಕ ಆದ್ಯತೆಗಳನ್ನು ರೂಪಿಸುವ ಸಾಮರ್ಥ್ಯ, ಪ್ರಾಮುಖ್ಯತೆಯನ್ನು ಇವತ್ತು ಪಡೆದುಕೊಂಡಿದೆ ಫ್ರೆಂಡ್ಸ್. ರಿಕ್ವೆಸ್ಟ್. ಪ್ರಜಾಪ್ರಭುತ್ವ ಅಂದರೆ ಏನು? ವಿದ್ಯಾರ್ಥಿಗಳೇ, ನನಗೆ ಹಿಂಗೆ ಅನಿಸುತ್ತೆ ಅನ್ನೋದು ಒಂದು ಕಡೆ ಆದರೆ, ಸರ್ ನನಗೆ ಈ ಥರ ಅನಿಸುತ್ತೆ ಅನ್ನೋದು ಇನ್ನೊಂದು ಕಡೆಯಿಂದ ಪ್ರಜಾಪ್ರಭುತ್ವ. ನಾನು ಹೇಳಿದ್ದನ್ನು ಒಪ್ಕೊಳ್ಳೋದು, ನಿಮ್ಮ ಅನಿಸಿಕೆಯನ್ನು ಹೇಳೋದು. ಬಟ್ ಈ ಮೌಲ್ಯಗಳು, ಈ ಒಂದು ವಿಷಯಗಳು ಯಾರಿಗೂ ಅರ್ಥ ಆಗೋದಿಲ್ಲ ಗೈಸ್. ನಾನೇ ಹೇಳಿದ ಕರೆ, ನಾನೇ ಹೇಳಿದ ನಾನೇ ಬಾರಿ ಅಂತ ನಾವು ಅಡ್ಡಾಡ್ತಿದ್ವಿ. ದ್ಯಾಟ್ಸ್ ವಾಟ್ ರಾಂಗ್. ಕಲ್ಪನೆಗಳು, ಸಾಂಸ್ಕೃತಿಕ ರಫ್ತುಗಳು, ಸಾಂಸ್ಕೃತಿಕ ರಫ್ತುಗಳು ಇವತ್ತು ಪ್ರಬಲ ಸಾಧನಗಳಾಗಿವೆ. ಹಾಲಿವುಡ್ ಚಲನಚಿತ್ರಗಳು, ಪಾಪ್ ಸಂಗೀತ, ಸಾಹಿತ್ಯ ಮತ್ತು ಸಾಮಾಜಿಕ ಮಾಧ್ಯಮದ ಪ್ರವೃತ್ತಿಗಳೂ ಸಹ ಜಾಗತಿಕ ಅಭಿಪ್ರಾಯಗಳು ಮತ್ತು ಮೌಲ್ಯಗಳನ್ನು ರೂಪಿಸಬಹುದು. ನೋಡಿ ಇವತ್ತು ಎಷ್ಟು ಫೇಮಸ್ ಆಗಿದೆ ಗೈಸ್. ಪಾಪ್ ಸಾಂಗ್ಸ್ ನಮ್ಮ ಕಡೆ ಇಲ್ಲ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ರಾಜತಾಂತ್ರಿಕತೆ ಅಥವಾ ಬಲವಂತಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇವುಗಳನ್ನೆಲ್ಲ, ಪಾಪ್ ಸಾಂಗ್ಗಳನ್ನ, ಹಾಲಿವುಡ್ ಚಲನಚಿತ್ರಗಳನ್ನು, ಸಾಮಾಜಿಕ ಮಾಧ್ಯಮಗಳನ್ನು ನಾವು ಇಷ್ಟಪಟ್ಟು ಬಳಸ್ತಿದ್ದೀವಿ. ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳು ಈ ಹೊಸ ಭೂಪ್ರದೇಶದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ನಾನು ಈ ಭಾರತದೊಳಗೆ ಕೂತು ಯಾರೋ ಒಬ್ಬರು ಅಮೇರಿಕಾದೊಳಗಿರುವಂಥ ಒಬ್ಬ ಹೆಣ್ಮಗಳ ಜೊತೆಗೆ ಫ್ರೆಂಡ್ಶಿಪ್ನ ಮಾಡ್ಬೋದು, ಅವಳಿಂದ ಏನೇನೆಲ್ಲ ವಿಷಯಗಳನ್ನ ಕಲಿಬೋದು. ಅದಕ್ಕೆ ಕಾರಣ ಆಗಿದೆ ಸಾಮಾಜಿಕ ಜಾಲತಾಣಗಳು ಗೈಸ್. 10 ವರ್ಷದ ಹಿಂದೆ ಅಥವಾ 5 ವರ್ಷದ ಹಿಂದೆ ಯಾವಾಗ ಜಿಯೋ ಫ್ರೀಯಾಗಿ ಕಾಲ್ಗಳನ್ನು ಮಾಡ್ಬೋದು ಅಂತ ಲಾಂಚ್ ಮಾಡಿರಲಿಲ್ವೋ, ಇಂಟರ್ನೆಟ್ ಫ್ರೀ ಅಂತ ಹೇಳಿರಲಿಲ್ವೋ, ಆ ಒಂದು ಕಾಲದಲ್ಲಿ ಅಮೇರಿಕಕ್ಕೆ ಫೋನ್ ಮಾಡಬೇಕು ಅಂದರೆ ನೀವು ಸಾವಿರಾರು ರೂಪಾಯಿ ಒಂದು ಕರೆನ್ಸಿನ ಹಾಕಿಸ್ಬೇಕಾಗಿತ್ತು. ಬಟ್ ಇವತ್ತು ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಎಂಥ ರೆವಲ್ಯೂಷನ್ ತಂದಿದೆ. ವಾಟ್ಸಪ್ ಕಾಲ್ ಫ್ರೀ, ನೀವು ವಿಡಿಯೋ ಕಾಲ್ ಮಾಡಿ ಅಥವಾ ಆಡಿಯೋ ಕಾಲ್ ಮಾಡಿ, ಇಟ್ಸ್ ಫ್ರೀ. ವಾಟ್ಸಪ್ ಉಪಯೋಗ ಮಾಡುವಂಥ ಇಲ್ಲಿದ್ದಾರೆ, ಅಲ್ಲಿದ್ದಾರೆ. ವಾಟ್ಸಪ್ ಯೂನಿವರ್ಸಿಟಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಫ್ರೆಂಡ್ಸ್. ಇವತ್ತು ವಾಟ್ಸಪ್ಪಲ್ಲಿ ಏನು ಬೇಕಾದ ಇನ್ಫಾರ್ಮೇಷನ್ ಹೋದರೂ ಕೂಡ ಜನ ನಂಬ್ತಾರೆ. ದ್ಯಾಟ್ ಇಸ್ ಸಪ್ರೇಟ್. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಸಾಂಸ್ಕೃತಿಕ ಪ್ರಭಾವ, ಕಲ್ಪನೆಯ ಪ್ರಸರಣಕ್ಕೆ ವಾಹಕಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ. ನನ್ನ ವಿಚಾರಗಳನ್ನು ವಿದೇಶಗಳಲ್ಲಿ ಹಂಚ್ತಿದ್ದಾವೆ. ನನ್ನ ಆಲೋಚನಾ ಶಕ್ತಿಯನ್ನು ಯಾರೋ ವಿದೇಶದೊಳಗಿರುವಂಥ ವ್ಯಕ್ತಿಯೊಬ್ಬ ನೋಡಿ ಕಲ್ಕೋತಿದ್ದಾನೆ. ಯೂಟ್ಯೂಬ್, ಟಿಕ್ಟಾಕ್, ಟ್ವಿಟರ್ನಂಥ ಪ್ಲ್ಯಾಟ್ಫಾರ್ಮ್ಗಳು ಜಾಗತಿಕ ವ್ಯಾಪ್ತಿಯ ವ್ಯಕ್ತಿಗಳನ್ನು, ಸಂಸ್ಥೆಗಳನ್ನು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಪ್ರಭಾವವನ್ನು ಬೀರಲು ಅನುವು ಮಾಡಿಕೊಡ್ತಾ ಇದ್ದಾವೆ. ದಕ್ಷಿಣ ಕೊರಿಯಾದಂಥ ದೇಶಗಳು ಕೆ-ಪಾಪ್ ಮತ್ತು ಕೊರಿಯನ್ ನಾಟಕಗಳು, ಕೊರಿಯನ್ ಸೀರಿಯಲ್, TV ಸೀರಿಯಲ್, ಗರ್ಲ್ಸ್ ಲವ್ ದೆಮ್. ಇಂಡಿಯಾದೊಳಗೆ ಸಿಕ್ಕಾಪಟ್ಟೆ ಗರ್ಲ್ಸ್ ಫ್ಯಾನ್ಸ್ ಇದ್ದಾರೆ ಕೊರಿಯನ್ ಸೀರಿಯಲ್ಸ್. ಇನ್ಫ್ಯಾಕ್ಟ್ ಸೀರಿಯಲ್ಸ್ ಲೈಕ್ ಆಗ್ತವೆ, ಬಟ್ ಕೊರಿಯನ್ TV ಸೀರೀಸ್, ನಾಟಕಗಳು ಜಾಗತಿಕ ಜನಪ್ರಿಯತೆ ಪಡೀಲಿಕ್ಕೆ ಅವರ ಸಂಸ್ಕೃತಿ, ಆ ಮೃದು ಸಂಸ್ಕೃತಿ ಯಾಕೆ ಇಷ್ಟ ಆಗ್ತವೆ? ತುಂಬ ರೊಮ್ಯಾಂಟಿಕ್ ಆಗಿ ಕೂಡ ಇರ್ತವೆ, ಹಾಗೆ ಜನರನ್ನ ಅಟ್ರ್ಯಾಕ್ಟ್ ಮಾಡುವಂಥ ಮೃದು ಸ್ವಭಾವದ್ದಿರ್ತವೆ. ಓಕೆ, ಸೊ ಆ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ವೆ. ಸೊ ನಮ್ಮ ಅಂತಾರಾಷ್ಟ್ರೀಯ ಸ್ಥಾನಮಾನ ಮತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ಇವು ಸ್ಥಾನಮಾನವನ್ನು ಪಡಿತಾ ಇದ್ದಾವೆ ಫ್ರೆಂಡ್ಸ್. ಹೆಂಗೆ ಸಾಮ್ರಾಜ್ಯಗಳು ಕ್ರಿಯೇಟ್ ಆಗ್ತಿದ್ದಾವೆ ನೋಡಿ. ಕಾಂತಾರ ಮೂವಿ, ಒಂದು ಕಾಂತಾರ ಮೂವಿ, ಕನ್ನಡ ಸಿನಿಮಾ ಇಂಡಸ್ಟ್ರಿನೇ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಜನ ಕಾಂತಾರ ಮೂವಿನ ನೋಡಿದ್ದಾರೆ. ಬೇರೆ ಭಾಷೆ ತಿಳಿಯೋದಿಲ್ಲ ಅಂದರೂ ನೋಡಿದ್ದಾರೆ. ಓಕೆ, KGF ಒಂದು ಸಾಂಗ್ಗೆ ಜಪಾನ್ದಲ್ಲಿರುವಂಥ ಒಬ್ಬ ಮಹಿಳೆ ಡಾನ್ಸ್ ಮಾಡ್ತಿದ್ದಾಳೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಾಮ್ರಾಜ್ಯ ಫ್ರೆಂಡ್ಸ್, ಲಿಮಿಟ್ಲೆಸ್. ಆವಾಗ ಶಾತವಾಹನರಿದ್ದರು, ಅವ್ರ ಸಾಮ್ರಾಜ್ಯದಲ್ಲಿ ಮಾತ್ರ ಅವ್ರು ಹೇಳಿದ್ದು ನಡೀತಾ ಇತ್ತು. ಕೇಳ್ತಾ ಇದ್ರು ಜನ, ಅವ್ರ ಸಾಮ್ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಿದ್ರು ಮೆಜಾರಿಟಿ. ಬಟ್ ಇವತ್ತು ನಾನು ಒಂದು ಭಾರತದ ಹಳ್ಳಿಯೊಳಗೆ ಕೂತು ಜಗತ್ತಿನೊಳಗೆ ಏನೇನು ಆಗ್ತಿದೆ, ಏನೇನು ಹೋಗ್ತಿದೆ ವಿಚಾರ ಮಾಡ್ತೀನಿ, ವಿಡಿಯೋ ನೋಡ್ತೀನಿ, ನನಗೆ ಗೊತ್ತಾಗುತ್ತೆ ಟೆಕ್ನಾಲಜಿ. ಹೊಸ ಸಾಮ್ರಾಜ್ಯ. ಆರ್ಥಿಕ ಪರಿಣಾಮಗಳು, ಎಕನಾಮಿಕ್ ಇಂಪ್ಲಿಕೇಶನ್ಸ್ ಏನೇನಾಗ್ತಿದ್ದಾವೆ. ಮನಸ್ಸಿನ ಸಾಮ್ರಾಜ್ಯಗಳ ಉದಯವು ಆಳವಾದ ಆರ್ಥಿಕ ಪರಿಣಾಮಗಳನ್ನು ಹೊಂದಿದೆ.
ಜ್ಞಾನ ಆರ್ಥಿಕತೆಯು ಬೌದ್ಧಿಕ ಸಾಮರ್ಥ್ಯಗಳು ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಗಳ ಮೇಲೆ ಹೆಚ್ಚು ಅವಲಂಬನೆಯಿಂದ ನಿರೂಪಿಸಲ್ಪಟ್ಟಿದೆ. ಇದು ಹೆಚ್ಚು ಪ್ರಬಲ ಕೂಡ ಆಗ್ತಾ ಇದೆ. ಎಕನಾಮಿಕ್ ಇಂಪ್ಲಿಕೇಶನ್ಸ್, ಇವತ್ತು ಮನೆಯೊಳಗೆ ಕೂತು 1,00,000 ಸ್ಯಾಲ್ರಿ ತಗೋತಿದ್ರು. ವರ್ಕ್ ಫ್ರಮ್ ಹೋಮ್, ಯೂಸ್ ಯುವರ್ ಬ್ರೈನ್. ಓಕೆ, ವರ್ಕ್ ಫ್ರಮ್ ಹೋಮ್. ಈ ಆರ್ಥಿಕತೆಯಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳು, ಒಂದು ಲ್ಯಾಪ್ಟಾಪ್ ಇದ್ದರೆ ಸಾಕು ಫ್ರೆಂಡ್ಸ್. ಕಂಪನಿಯವರು ನೀವು ಮನೆಯಲ್ಲಿ ಕುಳಿತು ಯಾವುದೋ ಒಂದು ಹಳ್ಳಿಯೊಳಗೆ ಕೂತು ಅಗ್ರಿಕಲ್ಚರ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ನೀವು ಮನೆಯೊಳಗೆ ಜಾಬ್ ಮಾಡ್ಕೊತು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ಬೋದು. ಓಕೆ, ಆಸ್ತಿಯಾಗಿ ಮಾರ್ಪಟ್ಟಿವೆ. ಇವತ್ತು ಈ ಬೌದ್ಧಿಕ ಆಸ್ತಿಯೇ ನಮ್ಮ ದೊಡ್ಡ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ ಫ್ರೆಂಡ್ಸ್. ಸ್ಪರ್ಧಾತ್ಮಕ ಪ್ರಯೋಜನದ ಮೂಲಕ ಇವುಗಳು ನಮಗೆ ಉಪಯೋಗ ಆಗ್ತಾ ಇದ್ದಾವೆ. ಈ ಬದಲಾವಣೆಯು ಜಾಗತಿಕ ಆರ್ಥಿಕ ಶಕ್ತಿಯ ಡೈನಮಿಕ್ಸ್ಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಶಿಕ್ಷಣ, ಸಂಶೋಧನೆ, ನಾವೀನ್ಯತೆಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುವ ದೇಶಗಳು ಮತ್ತು ಪ್ರದೇಶಗಳು ಹೊಸ ಆರ್ಥಿಕ ಕ್ರಮದಲ್ಲಿ ತಮ್ಮನ್ನು ತಾವು ನಾಯಕರಾಗಿ ಇರಿಸಿಕೊಳ್ಳುತ್ತಾ ಇದ್ದಾವೆ. ಅಮೇರಿಕಾ ಸಿಲಿಕಾನ್ ವ್ಯಾಲಿ ಯಾಕಂತಾರೆ? ಬಿಕಾಸ್ ಟೆಕ್ನಾಲಜಿ ಅಂದಾಗ ದೇವರ್. ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ನಮ್ಮ ರಾಜ್ಯದೊಳಗೆ ಎಷ್ಟಿದೆ ಅದರ ಅರ್ಧದಷ್ಟು ಪಾಪ್ಯುಲೇಷನ್ ಇಲ್ಲ ಫ್ರೆಂಡ್ಸ್. UK-ನಲ್ಲೇ ಇರೋದೇ 6 ಕೋಟಿ ಪಾಪ್ಯುಲೇಷನ್ ಇದೆ. ಬಟ್ ಇವತ್ತು ಜಗತ್ತಿನಲ್ಲಿ ಇವು ಎಲ್ಲ ದೇಶಗಳು ಹೆಸರು ಮಾಡಿದ್ದಾವೆ. ಓಕೆ, ಈ ತನ್ಮಧ್ಯೆ ಪ್ರಾಥಮಿಕವಾಗಿ ಸಾಂಪ್ರದಾಯಿಕ ಕೈಗಾರಿಕೆಗಳು ಹೆಚ್ಚು ಫೇಮಸ್ ಇದ್ದು, ಬಟ್ ಇವತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿರುವವರ ಜ್ಞಾನದ ಆರ್ಥಿಕತೆಯ ಬೇಡಿಕೆಗಳಿಗೆ ಹೊಂದಿಕೊಳ್ಳೋದೇ ಹೊರತು ತಮ್ಮನ್ನು ತಾವು ಅನುಕೂಲತೆಗಳನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಹೊಸ ಜ್ಞಾನವನ್ನು ಅರಿತುಕೊಳ್ಳುವುದರ ಮೂಲಕ, ಹೊಸ ವಿಚಾರಗಳನ್ನು ನಾವು ಮಾಡುವುದರ ಮೂಲಕ, ಸೊ ಈ ಜ್ಞಾನ ಅನ್ನುವಂಥ ಒಂದು ಸಾಮ್ರಾಜ್ಯವನ್ನು ಜ್ಞಾನದ ಮೂಲಕನೇ ನಾವು ಕಟ್ಟಬಹುದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಜಿಯೋಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್, ಭೌಗೋಳಿಕ ರಾಜಕೀಯ ಭೂದೃಶ್ಯ. ಮನಸ್ಸಿನ ಸಾಮ್ರಾಜ್ಯಗಳು ಎಂಬ ಪರಿಕಲ್ಪನೆಯು ಭೌಗೋಳಿಕ ರಾಜಕೀಯ ಭೂದೃಶ್ಯಗಳನ್ನು ಮರುರೂಪಿಸುತ್ತಿವೆ. ಭಾರತದೊಳಗೆ ಕೂತು ಒಂದು ಭಾಷಣ ಮಾಡಿದ್ದು ಇವತ್ತು ಬಾಂಗ್ಲಾದೇಶದೊಳಗೆ ಕಿಡಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೇಪಾಳದೊಳಗೆ ಜಗಳ ಹತ್ತಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಮೇರಿಕಾದಲ್ಲಿ ಭಾರತೀಯರ ಮೇಲೆ ಅಟ್ಯಾಕ್ ಆಗಲಿಕ್ಕೆ ಅಥವಾ ಅಮೇರಿಕನ್ ಮೇಲೆ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಹಿತಿ, ಯುದ್ಧ ಮತ್ತು ಸೈಬರ್ ಸಾಮರ್ಥ್ಯಗಳು ರಾಷ್ಟ್ರೀಯ ಶಕ್ತಿಯ ನಿರ್ಣಾಯಕ ಅಂಶಗಳಾಗಿವೆ. ಸಾಂಪ್ರದಾಯಿಕ ಮಿಲಿಟರಿಯ ಮುಖಾಮುಖಿ ಅಗತ್ಯವಿಲ್ಲದೆ ಜಾಗತಿಕ ವ್ಯವಹಾರಗಳ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಗುರುತಿಸುವ ದೇಶಗಳು ಈ ಪ್ರದೇಶಗಳಲ್ಲಿ ಭಾರೀ ಹೂಡಿಕೆಯನ್ನು ಮಾಡ್ತಾ ಇದ್ದಾವೆ. ಜಿಯೋಪೊಲಿಟಿಕ್ಸ್, ಚೈನಾದೊಳಗೆ ರಿಸೋರ್ಸ್ ಇಲ್ವಾ? ಆಫ್ರಿಕನ್ ಸಣ್ಣ ದೇಶಗಳೊಳಗೆ ಹೋಗೋದು, ದುಡ್ಡು ಖರ್ಚು ಮಾಡೋದು, ಅಗ್ರಿಕಲ್ಚರ್ ಮಾಡೋದು, ಬಂದ ಲಾಭವನ್ನು ಎಲ್ಲ ಬಳಕೊಳ್ಳೋದು, ಆಮೇಲೆ ಆಫ್ರಿಕಾದಲ್ಲಿರುವಂಥ ಆ ಕಂಟ್ರಿಯನ್ನೇ ತಮ್ಮ ಹೆಸರಿಗೆ ಬಳದುಕೊಳ್ಳೋದು. ಭೌಗೋಳಿಕ ರಾಜಕೀಯ ಭೂದೃಶ್ಯಗಳು, ಪವರ್ಫುಲ್ ಇರುವಂಥ ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಇವತ್ತು ಭಾರತದ UPI-ಯನ್ನು ಇವತ್ತು ನಮ್ಮ ನೇಬರಿಂಗ್ ಕಂಟ್ರಿ ನೇಪಾಳ, ಭೂತಾನ್ದಲ್ಲಿ ಉಪಯೋಗ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಭಾರತದ ಸಾಮ್ರಾಜ್ಯ ಗೈಸ್, ಭಾರತದ ಸಾಮ್ರಾಜ್ಯ. ಸೊ ಓಪನ್ ಮಾಡಿದಾಗೆಲ್ಲ ಭಾರತ್ ಪೇ, ಗೂಗಲ್ ಪೇ, ಯಾವ ಥರ ಸಾಮ್ರಾಜ್ಯಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಭೌಗೋಳಿಕ ಅಂಶಗಳ ಮೇಲೂ ಕೂಡ ನಾವು ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ಭವಿಷ್ಯದ ಸನ್ನಿವೇಶಗಳು, ಫ್ಯೂಚರ್ ಸಿನಾರಿಯೋ. ನಾವು ಭವಿಷ್ಯವನ್ನು ನೋಡುತ್ತಿರುವಾಗ ಮನಸ್ಸಿನ ಸಾಮ್ರಾಜ್ಯಗಳ ಪ್ರಾಬಲ್ಯದಿಂದ ಹಲವಾರು ಸಂಭಾವ್ಯ ಸನ್ನಿವೇಶಗಳು ಹೊರಹೊಮ್ಮುತ್ತವೆ. ನಾವು ಭವಿಷ್ಯವನ್ನು ಕುರಿತು ವಿಚಾರ ಮಾಡಿದಾಗ ಮಾತ್ರ ಏನೋ ಐಡಿಯಾ ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಅದಕ್ಕೆ ವಿಚಾರ ಮಾಡಬೇಕು? ಭವಿಷ್ಯದ ಬಗ್ಗೆ ಜಾಸ್ತಿ ವಿಚಾರ ಮಾಡಬಾರ್ದು. ಅಗ್ರಿ, ಬಟ್ ವಿಚಾರ ಅಂತೂ ಇರಲೇಬೇಕಲ್ವಾ? ಸೊ ನಾಳೆ ಬಗ್ಗೆ ವಿಚಾರ ಯಾವ್ದಕ್ಕೆ ಮಾಡಬೇಕು? ವಿಚಾರಣೆ ಮಾಡೋದಿಲ್ಲ ಅಂದರೆ ಬದುಕಬೇಕು ಅದಕ್ಕೆ? ಯು ಟೆಲ್ ಮಿ. ಬಟ್ ಇದನ್ನೇ ನಮ್ಮ ಸೊಸೈಟಿಯೊಳಗೆ ಇನ್ಕಲ್ಕೇಟ್ ಮಾಡಬೇಕು ಫ್ರೆಂಡ್ಸ್. ಮಾಹಿತಿ ಮತ್ತು ಸುಧಾರಿತ ತಂತ್ರಜ್ಞಾನಗಳ ಪ್ರವೇಶವು ಜಾಗತಿಕ ಪ್ರಭಾವದ ಪ್ರಾಥಮಿಕ ನಿರ್ಧಾರವಾಗುವ ಜಗತ್ತನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರಗಳು ಮತ್ತು ವ್ಯಕ್ತಿಗಳ ನಡುವೆ ಅಸ್ತಿತ್ವವಿರುವ ಅಸಮಾನತೆಗಳನ್ನು ಸಂಭಾವ್ಯವಾಗಿ ಉಲ್ಬಣಗೊಳ್ತಾ ಇದ್ದಾವೆ. ಪರ್ಯಾಯವಾಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಜ್ಞಾನದ ಪ್ರಜಾಪ್ರಭುತ್ವೀಕರಣವು ಹೆಚ್ಚು ವಿತರಿಸಿದ ಶಕ್ತಿ ಮತ್ತು ಪ್ರಭಾವಕ್ಕೆ ಕಾರಣವಾಗಬಹುದು. ಓಕೆ, ಇವತ್ತು ಲೋಕಸಭಾ ಎಲೆಕ್ಷನ್, ರಾಜ್ಯಸಭಾ ಎಲೆಕ್ಷನ್, ಇವತ್ತು MLA ಎಲೆಕ್ಷನ್. ಓಕೆ, ಇವತ್ತು ಟೆಕ್ನಾಲಜಿ ಎಷ್ಟೊಂದು ಚುನಾವಣೆಗಳಲ್ಲೂ ಇಂಪಾರ್ಟೆಂಟ್ ರೋಲ್ನ ಪ್ರಭಾವ ಮಾಡ್ತಾ ಇದೆ ಫ್ರೆಂಡ್ಸ್.
ಈ ಹೊಸ ಯುಗದ ಸವಾಲುಗಳು ಗೌಪ್ಯತೆಯ ಸವಾಲುಗಳಿದ್ದಾವೆ. ಗೌಪ್ಯತೆಯ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿದೆ ಫ್ರೆಂಡ್ಸ್. ಡೇಟಾ ಸುರಕ್ಷೆ, ದತ್ತಾಂಶ ಸುರಕ್ಷತೆ, ತಾಂತ್ರಿಕ ಅವಲಂಬನೆಯ ಸಂಭಾವ್ಯತೆ ಸೇರಿದಂತೆ ಇವೆಲ್ಲವೂ ಕೂಡ ಮಹತ್ವ ಆಗಿದ್ದಾವೆ. ಆದಾಗ್ಯೂ ಕೂಡ ತಂತ್ರಜ್ಞಾನದಿಂದ ವರ್ಧಿಸಲ್ಪಟ್ಟ ಸಾಮೂಹಿಕ ಮಾನವನ ಬುದ್ಧಿಶಕ್ತಿಯು ಅನ್ವಯದ ಮೂಲಕ ಆರೋಗ್ಯ, ಶಿಕ್ಷಣ, ಪರಿಸರ ಸಂರಕ್ಷಣಾ ಕ್ಷೇತ್ರಗಳಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಕುಳಿತು ಇವುಗಳನ್ನ ಮಾಡ್ಬೋದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ 50 ಕಿಲೋಮೀಟರ್ದಲ್ಲಿ ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿ ಸರ್ಜರಿ ಮಾಡ್ತಿದ್ದಾನೆ. ಚೇಂಜಸ್. ಇಂತಹ ಲಿಮಿಟ್ ಲೆಸ್ ಇರುವಂಥ ಸಾಮರ್ಥ್ಯಗಳನ್ನು ಉಪಯೋಗಿಸಿ ನಾವು ಸಾಮ್ರಾಜ್ಯವನ್ನು ಕ್ರಿಯೇಟ್ ಮಾಡ್ಬೋದೇ ಹೊರತು ಬರೀ ಇದ್ದಿದ್ರಿಂದಲ್ಲ ಫ್ರೆಂಡ್ಸ್. ಲಿಮಿಟ್ಲೆಸ್ ವಿಚಾರ ಮಾಡೋದನ್ನು ಕಲಿಬೇಕು. ನೈತಿಕ ಪರಿಗಣನೆಗಳು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಥಿಕಲ್ ಕನ್ಸಿಡರೇಷನ್ಸ್. ಮನಸ್ಸಿನ ಸಾಮ್ರಾಜ್ಯಗಳ ಉದಯವು ಪ್ರಗತಿ ಮತ್ತು ನಾವೀನ್ಯತೆಗೆ ಅನೇಕ ಅವಕಾಶಗಳನ್ನು ನೀಡ್ತಾ ಇದೆ. ಇದು ಗಮನಾರ್ಹವಾದ ನೈತಿಕ ಕಾಳಜಿಗಳನ್ನು ಸಹ ಹುಟ್ಟುಹಾಕುತ್ತಿದೆ. ನೈತಿಕ ಕಾಳಜಿಗಳನ್ನು ಕೂಡ ಹುಟ್ಟುಹಾಕುತ್ತಿದೆ. ನಮ್ಮ ಆಲೋಚನಾ ಕ್ರಮಗಳು ಯಾವಾಗ ಓನ್ಲಿ ಕಮರ್ಷಿಯಲ್ ಆಗಿರ್ತಾವೋ, ಯಾವಾಗ ಓನ್ಲಿ ನಾನು ಮಾತ್ರ ಬದುಕಿದರೆ ಸಾಕು ಅಂತ ಅಂತೇವೋ, ಅಂಥವರಲ್ಲಿ ಈ ನೈತಿಕ ವಿಷಯಗಳನ್ನು ಪರಿಗಣನೆಗೂ ಕೂಡ ಇವತ್ತು ಅನೇಕ ಪ್ರಶ್ನೆಗಳನ್ನು ಹುಟ್ಟಿ ಹಾಕ್ತಿದ್ದಾವೆ. ನೈತಿಕತೆ ಆಧಾರದ ಎಸ್ಸೆಗಳನ್ನು ಪುಸ್ತಕದೊಳಗೂ ಕೊಟ್ಟಿದ್ದೀನಿ, ಎಸ್ಸೆಗಳನ್ನ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್. ಫ್ರೀಯಾಗಿ ಮಾಡ್ತಾ ಇರುವಂಥ ಪ್ರಬಂಧಗಳನ್ನು ನೀವು ನೋಡೋದಿಲ್ಲ, ನಿಮಗೆ ಎಂಟರ್ಟೈನ್ ಮಾಡುವಂಥವನ್ನು ನೋಡ್ತೀರಾ. ಮಾಹಿತಿ ಮತ್ತು ತಂತ್ರಜ್ಞಾನದ ಮೂಲಕ ಕುಶಲತೆ ಮತ್ತು ನಿಯಂತ್ರಣದ ಸಾಮರ್ಥ್ಯವು ವ್ಯಕ್ತಿಯ ಸ್ವಾಯತ್ತತೆ. ಕೆಲವೊಬ್ಬರು ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಸೈಬರ್ ಕ್ರೈಮ್. ಓಕೆ, ಸೈಬರ್ ಕ್ರೈಮ್ ಹೆಚ್ಚಿಗೆ ಆಗ್ತಿದ್ದಾವೆ ನೋಡಿ. ಒಂದು ಅಕೌಂಟ್ನ ಹ್ಯಾಕ್ ಮಾಡೋದು ಒಂದು ಕಡೆಯಿಂದ ನೋಡಿದರೆ ಎಥಿಕಲಿ ರಾಂಗ್. ಓಕೆ, ಎಥಿಕಲಿ ಒಬ್ಬರ ಇನ್ಫಾರ್ಮೇಷನ್ನ ಹ್ಯಾಕ್ ಮಾಡೋದು ರಾಂಗ್. ಆದರೆ ಒಬ್ಬ ಭಯೋತ್ಪಾದಕ ಇದ್ದಾನೆ, ಟೆರರಿಸ್ಟ್ ಇದ್ದಾನೆ, ಅವನು ಇನ್ಫಾರ್ಮೇಷನನ್ನು ಹ್ಯಾಕ್ ಮಾಡಿ ಒಬ್ರು ಯಾರೋ ದೇಶದ ಸುರಕ್ಷತೆಯನ್ನು ಕಾಪಾಡ್ತಾರೆ ಅಂದರೆ ಅದು ಒಳ್ಳೆಯದು. ನೈತಿಕ ಪರಿಗಣನೆ ಇವತ್ತು ನಮ್ಮ ಮೇಲೆ ಬಿಟ್ಟಂಥ ವಿಚಾರಗಳು. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಭಾಳ ಸಿಂಪಲ್ ಇರುವಂಥ ಉದಾಹರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ನೈತಿಕತೆ ಮೇಲೆ ಭಾಳ ಚೆನ್ನಾಗಿ ನಿಮಗೆ ಅರ್ಥ ಆಗೋ ಹಾಗೆ ಮಾಡಬೇಕು ಅಂದರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ, 18 ವರ್ಷ ವಯಸ್ಸಾಗಿದೆ ಅವನಿಗೆ. 18 ವರ್ಷ ವಯಸ್ಸಾದವ್ರದ್ದು ಹೇಳ್ತಿದ್ದೇನೆ ನಾನು. ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂಥ ಅದೆಷ್ಟೋ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳನ್ನು ನೋಡ್ತಿದ್ದಾನೆ ಆ ಹುಡುಗ. ಸೊ ಇನ್ನೊಬ್ಬ 25 ವರ್ಷದ ಹುಡುಗ ಇದ್ದಾನೆ. ಅವನು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳನ್ನ ನೋಡೋದು ತಪ್ಪು, ಅವನೇನು ಅಂಥದ್ದು ಮಾಡಿದ್ದಾನೆ, ಸೊ ಅಂಥವೆಲ್ಲ ನೋಡಬಾರ್ದು, ಅದೆಲ್ಲ ಒಳ್ಳೆಯವ್ರ ಲಕ್ಷಣ ಅಲ್ಲ ಅಂತ 25 ವರ್ಷದ ಹುಡುಗ ತಿಳ್ಕೊಂಡಿದ್ದಾನೆ. 18 ವರ್ಷದ ಹುಡುಗ ಇವುಗಳನ್ನ ನೋಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋದು ಇವನ ಮನಸ್ಥಿತಿ ಆಗಿದೆ ಫ್ರೆಂಡ್ಸ್. ನೈತಿಕ ಪರಿಗಣನೆಯನ್ನು ಯಾವ ಥರ ಪರಿಗಣಿಸ್ತಾರೆ ನೋಡಿ ಫ್ರೆಂಡ್ಸ್. 18 ವರ್ಷದ ಹುಡುಗ ಈ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಡೆಫಿನೆಟ್ಲಿ ಆ ಒಂದು ಕೇಸ್ನಲ್ಲಿ ಅಥವಾ ಆ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಇದಾನೋ ಇಲ್ವೋ, ಈ ವಿಡಿಯೋಗಳನ್ನ ಮಾಡಿದ್ದು ಪ್ರಜ್ವಲ್ ರೇವಣ್ಣನೇ ಹೌದೋ ಅಲ್ವೋ, ಅಥವಾ ಸುಳ್ಳು ಹೇಳ್ತಿದ್ದಾರೋ, ತಾಂತ್ರಿಕ ಪ್ರಗತಿಯಿಂದಾಗಿ ಈ ಸುಳ್ಳು ಸುದ್ದಿನೂ ಹರಡಿಸಬಹುದು ಅನ್ನುವಂಥ ಒಂದು ಡೌಟ್ನೂ ಕೂಡ ಆ ಒಂದು ವಿದ್ಯಾರ್ಥಿ ಹತ್ರ ಬರಬೇಕು ಫ್ರೆಂಡ್ಸ್. ಓಕೆ, ನೈತಿಕತೆ. ಬಟ್ 25 ವರ್ಷದ ವಿದ್ಯಾರ್ಥಿ ಅದನ್ನು ನೋಡ್ತಾನೆ ಇಲ್ಲ, ಅದು ನೋಡೋದೇ ತಪ್ಪು ಅಂತ ತಿಳ್ಕೊಂಡಿದ್ದಾನೆ. ಸೊ ಇಲ್ಲಿ ಯಾರು ನೈತಿಕವಾಗಿ ರೈಟ್, ಯಾರು ನೈತಿಕವಾಗಿ ರಾಂಗ್, ನೋಬಡಿ ಈಸ್ ರೈಟ್, ನೋಬಡಿ ಈಸ್ ರಾಂಗ್ ಗೈಸ್. ನೀವು ಹೇಗೆ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೋಡಿ, ಯಾಕೆ ನೋಡಬಾರ್ದು. ಓಕೆ, ಸೊ ಹೌದು ಅಲ್ಲೋ ಕನ್ಫರ್ಮೇಷನ್ಗೂ ಬೇಕಲ್ವಾ, ಕನ್ಫರ್ಮೇಷನ್ ಆದರೂ ಬೇಕಲ್ವಾ. ಎಷ್ಟು ವರ್ಷ ಮೂರ್ಖರ ಥರ ಇನ್ನೊಬ್ರು ಹೇಳಿದ್ದನ್ನೇ ಕೇಳ್ಕೊಂಡು ಕೊಡೋದು, ನೀವೇ ನೋಡಿ. ಆಮೇಲೆ ಸರ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ವಿ, ಅಂಥವೆಲ್ಲ ಮಾಡೋದಿಲ್ಲ ಅನ್ನೋದಾದರೆ ಕಾಂಪಿಟೇಟಿವ್ ಎಕ್ಸಾಮು ಓದಬೇಡ್ರಿ. ನಾಳೆ ನಿಮ್ಮದು ವಿಡಿಯೋ ವೈರಲ್ ಆಗ್ಬೋದು, ನಾಳೆ ನಿಮಗೆ ಇಂಥ ಕೇಸ್ಗಳು ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ, ಹೆಂಗೆ ಪರಿಶೀಲನೆ ಮಾಡ್ತೀರಿ, ಏನು ಇನ್ವೆಸ್ಟಿಗೇಷನ್ ಮಾಡ್ತೀರಿ. ಓದಿ, ಇನ್ವೆಸ್ಟಿಗೇಷನು ಏನು ನಡೀತಾ ಇದೆ, ಎಲ್ಲಿ ಹೋಗಿದೆ. ಸೊ ನಿಮ್ಮಂಥವ್ರು ಯಾರೂ ಇದನ್ನು ಓದ್ದೇನೆ ಸರ್ಕಾರಿ ಆಫೀಸರ್ಗಳು ಆಗ್ತಾ ಇರೋದ್ರಿಂದ ಇಂಥ ಕ್ರಿಮಿನಲ್ಗಳು ಇವತ್ತು ತಪ್ಪಿಸ್ಕೊಂಡು ಅಡ್ಡಾಡ್ತಿದ್ದಾರೆ, ರೋಷವಾಗಿ ಅಡ್ಡಾಡ್ತಾರೆ, ರಾಜ ಮರ್ಯಾದೆ ಸಿಗ್ತಾ ಇದೆ. ಯಾಕೆ ನೋಡೋದಿಲ್ಲ ನೀವು?
ನಿಮ್ಮ ವಿಡಿಯೋ ಏನಾದರೂ ವೈರಲ್ ಆಗಿದಾವ? ಇಲ್ಲ. ಅವನ ವಿಡಿಯೋ ನೋಡಿದ್ರೆ ಏನು ಸಮಸ್ಯೆ? ಹೌದೋ ಅಲ್ವೋ? ಟೆಕ್ನಾಲಜಿಯಿಂದ ಏನು ಬೇಕಾದರೂ ಫೇಕ್ ಮಾಡ್ಬೋದು. ಬಟ್ ಅವನೇ ಹೌದೋ ಅಲ್ವೋ ತಿಳ್ಕೊಬೇಕಲ್ವ, ಒಂದು ಕ್ಯೂರಿಯಾಸಿಟಿ ಇರಬೇಕಲ್ವ. ಓಕೆ, ಯಾಕೆ ಇರಬಾರ್ದು ಫ್ರೆಂಡ್ಸ್? ಎಲ್ಲನೂ ತಪ್ಪು ಅಂದರೆ ಬದುಕೋದು ಹೆಂಗೆ ಹಂಗಂದ್ರೆ? ಮೊದಲು ನೋಡ್ರಿ, ಆಮೇಲೆ ಡಿಸೈಡ್ ಮಾಡಿರಿ ಇವನು ಮಾಡಿದ ತಪ್ಪು ಹೌದು ಅಲ್ವೋ ಅಂತ. ಬಟ್ 90% ಆಫ್ ದಿ ಪೀಪಲ್ ಇನ್ ದಿಸ್ ಕಂಟ್ರಿ ಈ ಒಂದು ಮನೋಭಾವದಿಂದ ಆ ವಿಡಿಯೋಗಳನ್ನ ನೋಡೋದಿಲ್ಲ. ದ್ಯಾಟ್ಸ್ ಅ ಪ್ರಾಬ್ಲಮ್ ಗೈಸ್. ಓಕೆ, ಸೊ ವೈಯಕ್ತಿಕ ಪರಿಗಣನೆಗಳು ಇವತ್ತು ಹೆಂಗೆ ಬದಲಾಗಿದ್ದಾವೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದ್ದಾವೆ ಅಂತ. ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳು ಬೆಳೆಯುತ್ತಿರುವ ಬೆದರಿಕೆಯಾಗಿದೆ. ಇವತ್ತು ನೈತಿಕತೆ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂದರೆ ಏನು ಬೇಕಾದರೂ ಮಾತಾಡೋದು. ನೋ. ಓಕೆ, ನೀವು ಮಾತಾಡ್ಬೋದು, ಬಟ್ ಇನ್ನೊಬ್ಬರು ಅದಕ್ಕೆ ವಿರೋಧಿಸಿದಾಗ ಅದನ್ನು ಒಪ್ಕೊಳ್ಳುವಂಥ ಸಹನೆ ಕೂಡ ನಿಮ್ಮ ಹತ್ರ ಇರಬೇಕು. ತಪ್ಪು ಮಾಹಿತಿ ಹರಡುವಿಕೆ ಮತ್ತು ಜಾಹೀರಾತು ಮತ್ತು ರಾಜಕೀಯ ಪ್ರಚಾರಗಳಲ್ಲಿ ಸುಧಾರಿತ ಮಾನಸಿಕ ಗುರಿ ತಂತ್ರಗಳ ಬಳಕೆಯು ಈ ಹೊಸ ಅಧಿಕಾರದ ಗಾಢವಾದ ಸಾಧ್ಯತೆಗಳನ್ನು ಎತ್ತಿ ತೋರಿಸ್ತದೆ. ಸೊ ಎಥಿಕಲ್ ಕನ್ಸಿಡರೇಷನ್ಗಳನ್ನು ಇದು ತೋರಿಸ್ತಾ ಇದೆ ಫ್ರೆಂಡ್ಸ್. ಈ ಸಂದರ್ಭದಲ್ಲಿ ಸಂಕೀರ್ಣ ಮಾಹಿತಿ ಭೂ ದೃಶ್ಯಗಳನ್ನು ನ್ಯಾವಿಗೇಟ್ ಮಾಡುವುದರ ಮೂಲಕ ವಿಮರ್ಶಾತ್ಮಕ ಚಿಂತನೆ ಮತ್ತು ಮಾಧ್ಯಮ ಸಾಕ್ಷರತೆಯು ನಾಗರಿಕರಿಗೆ ಅಗತ್ಯವಾದ ಕೌಶಲ್ಯಗಳಾಗಿದ್ದಾವೆ. ಇವತ್ತಿನ ಸಾಮ್ರಾಜ್ಯಗಳು ಫೇಲ್ ಆಗೋದೇ ಈ ಡೇಟಾ ಲೀಕ್ ಆಗೋದ್ರಿಂದ, ಕ್ವಶನ್ ಪೇಪರ್ ಲೀಕ್ ಆಗೋದ್ರಿಂದ ವಿದ್ಯಾರ್ಥಿಗಳು ಯಾರು ಪಾಸ್ ಆಗಬೇಕಾಗಿತ್ತು ಅವ್ರು ಆಗ್ತಾ ಇಲ್ಲ. ನೈತಿಕ ಕಾಳಜಿ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ನನಗೆ ಆಗಲಿ, ಇನ್ನೊಬ್ಬರು ಬದುಕಲಿ ಸಾಯಲಿ ಅನ್ನುವಂಥ ಮನೋಭಾವ ಬೆಳೀತಾ ಇದೆ. ವೆರಿ ಡೇಂಜರಸ್ ಗೈಸ್. ಮತ್ತು ವೈಯಕ್ತಿಕ ಹಕ್ಕುಗಳೊಂದಿಗೆ ತಾಂತ್ರಿಕ ಪ್ರಗತಿಯ ಪ್ರಯೋಜನಗಳನ್ನು ಸಮತೋಲನಗೊಳಿಸುವುದು ಮನಸ್ಸಿನ ಸಾಮ್ರಾಜ್ಯಗಳ ಯುಗದಲ್ಲಿ ಸಮಾಜಗಳಿಗೆ ಪ್ರಮುಖ ಸವಾಲುಗಳಲ್ಲಿ ಕೂಡ ಒಂದಾಗಿದೆ. ಓಕೆ, ಸೊ ಐ ಆಮ್ ಟೆಲ್ಲಿಂಗ್ ಯು ಸೋ ಮೆನಿ ನ್ಯೂ ಥಿಂಗ್ಸ್ ಗೈಸ್. ಒಂದು ಸರ್ತಿ ಅರ್ಥ ಆಗಲಿಲ್ಲ ಅಂದರೆ ಒಂದು 2-3 ಸರ್ತಿ ಈ ವಿಡಿಯೋನ ನೋಡಿ. ಸೊ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬೌದ್ಧಿಕ ಶಕ್ತಿಯಿಂದ ರೂಪುಗೊಂಡ ಭವಿಷ್ಯಕ್ಕಾಗಿ ತಯಾರಿ ಮಾಡುವುದು ಬಹುಮುಖಿ ವಿಧಾನದ ಅಗತ್ಯವಾಗಿರುತ್ತದೆ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಡೀಟೇಲ್ ಆಗಿ ಹೇಳ್ತಾರೆ, ಒಂದು ವಿಷಯವನ್ನು ಒಂದು ಬಿಟ್ಟು 10 ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಅಂಥವರ ತರಗತಿಗಳನ್ನ ನೋಡಿ. ಅದು ತರಗತಿನೇ ಆಗಿರ್ಬೋದು, ಸ್ಪೀಚೇ ಆಗಿರ್ಬೋದು, ಯಾವುದೋ ಸ್ವಾಮೀಜಿ ಹೇಳೋದೇ ಆಗಿರ್ಬೋದು, ಮಣಿ ಒಳಗೆ ಹೇಳೋದಾಗಿರ್ಬೋದು, ರ್ಯಾಷನಾಲಿಟಿಯಿಂದ ಯಾರು ಹೇಳ್ತಿದ್ದಾರೆ ಅದನ್ನು ನೋಡಿ. ಬಟ್ ವಿದ್ಯಾರ್ಥಿಗಳು ಅದ ಕಡೆ ಗಮನನೇ ಹೋಗೋದಿಲ್ಲ. ಒಂದು ಬಾರಿ ನಿಮ್ಮ ವಿಚಾರ ಶಕ್ತಿನ ಬದಲಾಯಿಸಿಬಿಟ್ರೆ ಮುಗೀತು ಗೈಸ್. ಓಕೆ, ಸೊ ಇದು ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಹೂಡಿಕೆ ಮಾಡುವುದು, ನಾವೀನ್ಯತೆಯ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವುದು, ದೃಢವಾದ ಸೈಬರ್ ಸುರಕ್ಷತೆ ಕ್ರಮಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಉದಯೋನ್ಮುಖ ತಂತ್ರಾಂಶಗಳ ಅಭಿವೃದ್ಧಿ ಮತ್ತು ಬಳಕೆಗಾಗಿ ನೈತಿಕ ಚೌಕಟ್ಟುಗಳನ್ನು ಸ್ಥಾಪಿಸುವುದು ಒಳಗೊಂಡಂತೆ ಅನೇಕ ವಿಷಯಗಳನ್ನು ಕುರಿತು ಇವತ್ತು ಇದು ಮಾತನಾಡುತ್ತೆ ಫ್ರೆಂಡ್ಸ್. ಅದಕ್ಕೇನೆ ಈ ನೈತಿಕ ವಿಷಯಗಳು ಕೂಡ ಇವತ್ತಿನ ಜಗತ್ತಿಗೆ ತುಂಬಾ ಮುಖ್ಯವಾಗಿದ್ದಾವೆ ಫ್ರೆಂಡ್ಸ್. ಐ ಟೋಲ್ಡ್ ಯು ಪಾಯಿಂಟ್ಸ್, ಐ ಟೋಲ್ಡ್ ಯು ಸೋ ಮೆನಿ ಎಕ್ಸಾಂಪಲ್ಸ್ ಗೈಸ್, ಆ್ಯಂಡ್ ಐ ಕೇಮ್ ಟು ಲಾಸ್ಟ್ ಸೆಗ್ಮೆಂಟ್ ಆಫ್ ದಿ ಎಸ್ಸೆ. ಓಕೆ, ನಿಮ್ಮ ಕನ್ಕ್ಲೂಷನ್ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು, ಓಕೆ, ನೀವು ಯಾವ ಥರ ಒಂದು ನಿಮ್ಮ ಎಸ್ಸೆನ ಸಬ್ಮಿಟ್ ಮಾಡಬೇಕು, ಮೀನ್ಸ್ ಕನ್ಕ್ಲೂಷನ್ ಹೆಂಗಿರಬೇಕು ಅಂತ. ಐ ಹೋಪ್ ಯು ಅಂಡರ್ಸ್ಟುಡ್ ಫ್ರೆಂಡ್ಸ್. ಓಕೆ, ನೀವು ಅಂಡರ್ಸ್ಟುಡ್ ಅಲ್ಲ, ಎಂಜಾಯ್ ಮಾಡಿದ್ದೀರಾ ಅಂತ. ಎಸ್, ನಿಮ್ಮದು ತಾಸುಗಟ್ಟಲೆ ಟೈಮ್ನ ನಾನು ತೊಗೊಂಡಿರ್ಬೋದು, ಬಟ್ ಅದು ನನಗೆ ಮ್ಯಾಟ್ರ್ ಇಲ್ಲ ಫ್ರೆಂಡ್ಸ್. 1 ತಾಸಿನಲ್ಲಿ ನೀವು ಹೊಸದನ್ನು ಕಲ್ತಿದ್ರೋ ಇಲ್ಲೋ, ನಿಮ್ಮ ವಿಚಾರ ಶಕ್ತಿಯಲ್ಲಿ ಬದಲಾವಣೆ ಆಗಿದವೋ ಇಲ್ಲೋ, ನನಗೆ ಅದೇ ಮುಖ್ಯ ಆಗಿರುತ್ತೆ ಹೊರತು ನೀವು 1 ತಾಸು ಟೈಮ್ ಕೊಡೋದಲ್ಲ. ಭವಿಷ್ಯದ ಸಾಮ್ರಾಜ್ಯಗಳು ಮನಸ್ಸಿನ ಸಾಮ್ರಾಜ್ಯಗಳೇ ಆಗಿವೆ. ವುಡ್ ಯು ಅಗ್ರಿ? ಒಪ್ಕೋತಿರೋ ಇಲ್ಲೋ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ಎಂಬ ಕಲ್ಪನೆಯು ನಮ್ಮ ಜಗತ್ತಿನಲ್ಲಿ ಶಕ್ತಿ ಮತ್ತು ಪ್ರಭಾವದ ಸ್ವರೂಪದಲ್ಲಿ ಮೂಲಭೂತ ಬದಲಾವಣೆಯನ್ನು ನಮಗೆ ಎತ್ತಿ ತೋರಿಸ್ತದೆ ಫ್ರೆಂಡ್ಸ್. ಇವತ್ತು ಅಂದ್ಕೊಂಡಿದ್ದಾರೆ ಜನ, ಪವರ್ ಅನ್ನೋದಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ನೋ. ಓಕೆ, ಸೊ ನಿಮ್ಮ ಹತ್ರ ದುಡ್ಡಿದ್ದಾವೆ ಅಂತ ನೀವು ಡಾಕ್ಟ್ರನ್ನ ಕೊಂಡ್ಕೋಬೋದು, ಕಾಸ್ಟ್ಲಿಯೆಸ್ಟ್ ಡಾಕ್ಟ್ರನ್ನ ಕರ್ಕೊಂಬರ್ಬೋದು, ಡಾಕ್ಟರ್ ಹತ್ರ ಹೋಗ್ಬೋದು, ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದ್ದಾವೆ ಅಂತ ಶಾಂತಿಯನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್.
ನಮ್ಮ ಹತ್ರ ಎಷ್ಟೇ ದುಡ್ಡಿದಾವಂದ್ರೂ ಕೂಡ ನಾಳೆ ನಿಮ್ಮ ಮನಸ್ಸಾಕ್ಷಿಗೆ ಮೋಸ ಮಾಡಿ ನೀವು ಬದುಕೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ದುಡ್ಡಿನ ಹತ್ರ ಹಿಂದೆ ಬಿದ್ದವರು, ಇವತ್ತು ಪವರ್ ಹಿಂದೆ ಬಿದ್ದವರು. ಓಕೆ, ಒಬ್ಬ ವ್ಯಕ್ತಿ ಬಹುತೇಕ ಬಾರಿ ಹಾಳಾಗಲಿಕ್ಕೆ ಈ ಒಂದು ಪವರೇ ಕಾರಣ ಆಗುತ್ತೆ. ಓಕೆ, ಈ ಅಧಿಕಾರವೇ ಅದಕ್ಕೆ ಕಾರಣ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಸೊ ಇವೆಲ್ಲ ಸರಿ ಹಿಡ್ತವೆ. ನಾವು 21ನೇ ಶತಮಾನಕ್ಕೆ ಇವತ್ತು ಮುಂದುವರಿಯುತ್ತಿದ್ದಂತೆ ಜ್ಞಾನ ಮತ್ತು ಆಲೋಚನೆಗಳನ್ನು ಉತ್ಪಾದಿಸುವ, ಜ್ಞಾನ ಮತ್ತು ಆಲೋಚನೆಗಳ ಬಗ್ಗೆ ಮಾತನಾಡುವ, ಜ್ಞಾನ ಮತ್ತು ಆಲೋಚನೆಗಳನ್ನು ನೀಡುವ ದಾರಿಯಲ್ಲಿ ಸಾಗಿದ್ದೇ ಆದರೆ ನೀವು ಅಂದುಕೊಂಡಂಥ ಸಾಮ್ರಾಜ್ಯವನ್ನು ನೀವು ಸ್ಥಾಪನೆ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ಸಮಯ ಹಿಡಿಯುತ್ತೆ. ಯಾಕೆ ಹೇಳಿ? 140 ಕೋಟಿ ಜನಸಂಖ್ಯೆ ಇರಬೇಕಾದ್ರೆ ನಿಮ್ಮ ಸಮಯ ಬರೋವರೆಗೂ ನೀವು ಕಾಯಬೇಕಲ್ವಾ? ಎಸ್, ಕಾಯಲೇಬೇಕು ಫ್ರೆಂಡ್ಸ್. ಬಟ್ ನಿಮಗೂ ಕೂಡ ಸಮಯ ಬಂದೇ ಬರುತ್ತೆ. ಓಕೆ, ಅಲ್ಲಿವರೆಗೂ ಕಾಯಬೇಕು. ಅಲ್ಲಿವರೆಗೂ ನಿಮ್ಮ ಆಲೋಚನಾ ಶಕ್ತಿಯನ್ನು ಇನ್ನೂ ಶಾರ್ಪ್ ಮಾಡಬೇಕು, ಜ್ಞಾನವನ್ನು ಗಳಿಸ್ಬೇಕು. ಸಣ್ಣದು ಏನು ಸಿಕ್ಕಿದೆಯೋ ಅದಕ್ಕೆ ಸ್ಯಾಟಿಸ್ಫೈ ಆಗಿ ಕೂಡೋಂಗಿಲ್ಲ. ಲೈಫ್ ಒಳಗೆ ಒಂದು ಜಾಬ್ ಸಿಕ್ಕಿದೆಯಾ, ಮುಗೀತು, ಜೀವನ ಮುಗೀತು. ಓಕೆ, 1-2 ವರ್ಷದಲ್ಲಿ ಮದುವೆ ಆಗುತ್ತೆ. ಸೊ ಅದು ಆದಮೇಲೆ 2 ವರ್ಷದಲ್ಲಿ 2 ಮಕ್ಕಳಾಗ್ತವೆ. ಸೊ ಮುಂದೆ ಸಿಕ್ಕಾಪಟ್ಟಿ ಆಸ್ತಿ ಬೆಳೆಯುತ್ತೆ. ಮೀನ್ಸ್ ಕೆಳಗೆ ನೋಡಿದರೆ ಯಾವ ಆ್ಯಂಗಲಿಂದನೂ ನೆಲ ಕಾಂದೇ ಇರುವಷ್ಟು ಹೊಟ್ಟೆ ಬೆಳೆಯುತ್ತೆ. ನಮ್ಮದು ಮದುವೆ ಆಯ್ತು ರೀ, ಮಕ್ಕಳದು ರೀ, ಮುಗೀತ್ರಿ, ಇನ್ನೇನು ರೀ ಅನ್ಕೋತ ಅಡ್ಡಾಡಕ್ಕೆ ಶುರು ಮಾಡಿ. ನೋ, ನಿಮ್ಮ ಆಲೋಚನಾ ಶಕ್ತಿಗಳನ್ನು ನೀವು ಮಾತ್ರ ನಿಯಂತ್ರಿಸಲು ಸಾಧ್ಯ ಇರಬೇಕು. ನಿಮ್ಮ ಆಲೋಚನೆಗೆ ಸೊ ಯಾವುದೇ ರೀತಿಯಾದಂಥ ಒಂದು ಬಾರ್ಡರ್ಗಳು ಇರಬೇಕು. ಬಟ್ ವಿಷನ್ಗೆ, ನಿಮ್ಮ ಒಂದು ಹೊಸ ವಿಚಾರಗಳಿಗೆ ಯಾವತ್ತೂ ಕೂಡ ದಾರಿ ಇರಬೇಕು ಅಂತ ಈ ಒಂದು ಪ್ರಬಂಧ ಫ್ರೆಂಡ್ಸ್. ನಿಯಂತ್ರಿಸುವ ಮತ್ತು ಹತೋಟಿ ಮಾಡುವ ಸಾಮರ್ಥ್ಯವು ವೈಯಕ್ತಿಕ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಶಸ್ಸನ್ನು ಹೆಚ್ಚು ನಿರ್ಧರಿಸ್ತಾ ಇದೆ. ಓಕೆ, ಇವತ್ತು ಹೆಂಗೆ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸ್ತಿದ್ದಾರೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ, ಭಾರತ, ನೀನು ರಷ್ಯಾದಿಂದ ಆಯಿಲನ್ನು ತಗೊಂಡ್ರೆ ನಾವು ನಿಮಗೆ ಈ ಆರ್ಥಿಕ ದಿಗ್ಬಂಧನವನ್ನು ಹೇರ್ತೀವಿ. ಹೆಂಗೆ ನಮ್ಮ ಸಾಮರ್ಥ್ಯಗಳನ್ನು, ನಮ್ಮ ಆಲೋಚನೆಗಳನ್ನು ಕಡಿಮೆ ಮಾಡ್ತಿದ್ದಾರೆ. ಒಂದು ಬಾರಿ ನೀವು ಹೇಳಿಬಿಡ್ರಿ, ನೀವು ಏನರೇ ಮಾಡ್ರಿ, ನಾವು ತಗೋತೀವಿ ಅಂತ, ಏನೂ ಮಾಡೋಂಗಿಲ್ಲ. ಓಕೆ, ಸೊ ಈ ಪರಿವರ್ತನೆಯು ಉತ್ತೇಜಕ ಅವಕಾಶಗಳು ಮತ್ತು ಬೆದರಿಸುವ ಸವಾಲುಗಳನ್ನು ಡೆಫಿನೆಟ್ಲಿ ನಮಗೆ ಬೆದರಿಸುವ ಒಂದು ಟೆಕ್ನಿಕ್ ಇದಾಗಿದೆ ಫ್ರೆಂಡ್ಸ್. ಈ ಹೊಸ ಮಾದರಿಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಹೊಂದಿಕೊಳ್ಳುವ ಮೂಲಕ, ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಕಳಿಸಿ, ನಿಮಗೆ ಗೊತ್ತಿದ್ದವ್ರಿಗೆಲ್ಲರಿಗೂ ಎಸ್ಸೆನ ಕಳಿಸಿ. ಯಾರಿಗೆ ವಿಚಾರ ಶಕ್ತಿ ಇದೆ ಅರ್ಥ ಮಾಡ್ಕೊಳ್ಳಿ. ಮೂಲಕ ಸಂಭಾವ್ಯ ಅಪಾಯಗಳು ಮತ್ತು ನೈತಿಕ ಕಾಳಜಿಗಳನ್ನು ತಗ್ಗಿಸುವಾಗ ಮಾನವೀಯತೆಯ ಸುಧಾರಣೆಗಾಗಿ ಮನಸ್ಸಿನ ಸಾಮ್ರಾಜ್ಯಗಳ ಶಕ್ತಿಯನ್ನು ಬಳಸಿಕೊಳ್ಳುವಲ್ಲಿ ನಾವು ಕೆಲಸ ಮಾಡಬಹುದು. ಮನೆಯೊಳಗೆ ಕೂತು ಏನು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಒಂದು ಮಾತು ಹೇಳ್ತಾರೆ, ನಾನು ಎಲ್ಲೋ ಕೇಳಿದ್ದು, ಜೀವನದೊಳಗೆ ನಿಮಗಿರುವಂಥ ಎಲ್ಲ ಸವಾಲುಗಳು ಮತ್ತು ಸಮಸ್ಯೆಗಳಿಗೆ 2 ಉತ್ತರಗಳು. ಒಂದು ತಾಳ್ಮೆ, ಇನ್ನೊಂದು ದುಡಿಮೆ. ಬಟ್ ನಾವು ಇದನ್ನೇ ಮಾಡೋದಿಲ್ಲ ಫ್ರೆಂಡ್ಸ್. ಹಾರ್ಡ್ ವರ್ಕ್ ಮಾಡೋದಿಲ್ಲ, 1 ಬಿಟ್ಟು 10 ಪ್ರಬಂಧಗಳನ್ನು ಬರೆಯೋದಿಲ್ಲ. ನಿಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸುವ ಅವಶ್ಯಕತೆ ಇದೆ ಫ್ರೆಂಡ್ಸ್. ಓಕೆ, ಬೌದ್ಧಿಕ ಶಕ್ತಿಯನ್ನು ನಂಬಿದವರು ಇವತ್ತು ರಾಜರಾಗ್ತಾರೆ, ಸಾಮ್ರಾಜ್ಯಗಳನ್ನು ಕ್ರಿಯೇಟ್ ಮಾಡ್ತಾರೆ. ಹಿಂದೆ ನಮ್ಮ ಅಜ್ಜ ಏನು ಮಾಡಿದ್ದಾರೆ, ನಮ್ಮ ತಂದೆ ಏನು ಮಾಡಿದ್ದಾರೆ, ನೋ ಗೈಸ್, ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಬಟ್ ಅನ್ಫಾರ್ಚುನೇಟ್ಲಿ 90% ಆಫ್ ದಿ ಪೀಪಲ್, ನಮ್ಮ ತಂದೆ ಕಟ್ಟಿರುವಂಥ ಮನೆ ಇದೆ, ಸೊ ಎಲ್ಲ ಸೆಟ್ಲ್ ಇದ್ದೀವಿ, ಎಲ್ಲ ಆರಾಮಾಗಿದೆ, ಇದೇ ಒಂದು ಊರಲ್ಲಿ ಹುಟ್ಟಿದ್ದೀನಿ, ಇಲ್ಲೇ ಇದ್ದೀನಿ. ಓಕೆ, ಫೈನ್. ಓಕೆ, ವಾಟ್ಸ್ ಎ ಯೂಸ್, ವಾಟ್ ಚಾಲೆಂಜ್ ಯು ಲರ್ನ್ಡ್ ಇನ್ ಯುವರ್ ಲೈಫ್ ಒಳಗೆ ಪ್ರತಿದಿನ ನಾವು ಬೆಟರ್ ಆಗೋಕ್ಕೆ ಪ್ರಯತ್ನ ಮಾಡಬೇಕು ಫ್ರೆಂಡ್ಸ್. ಓಕೆ, ಪ್ರತಿದಿನ ನಾವು ಇಂಪ್ರೂವ್ ಆಗೋಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಕ್ಲಾಸ್ ಕೇಳಿದ ಮೇಲೆ ಸರ್ ಹಿಂಗೆಲ್ಲ ಹೇಳ್ತಿದ್ರೆ ಓದೋಣ, ನೋ. ಪ್ರತಿದಿನ ನಿಮಗೋಸ್ಕರ ನೀವು ಓದಬೇಕು, ನಿಮಗೋಸ್ಕರ ನೀವು ಬದುಕೋದನ್ನು ಕಲಿಬೇಕು. ನಿಮ್ಮ ಆಲೋಚನಾ ಕ್ರಮಗಳು ಬದಲಾಗ್ತವೆ. ಓಕೆ, ಎಸ್, ಸಮಾಜಕ್ಕೂ ನಾವು ಸಹಾಯ ಮಾಡಬೇಕು, ಇಲ್ಲ ಅಂತಲ್ಲ. ನಿಮ್ಗನ್ಸುತ್ತಾ ನಾನು ಸಮಾಜಕ್ಕೆ ಸಹಾಯ ಮಾಡ್ತಾ ಇಲ್ಲ ಅಂತ? ಎಫ್ಕೋರ್ಸ್ ಐ ಆಮ್ ಡೂಯಿಂಗ್ ಇಟ್.
ಬಟ್ ಅದಕ್ಕಿಂತ ಮುಂಚೆ ನೀವು ಸರಿಯಾದಂಥ ಜ್ಞಾನವನ್ನು ಪಡಿಬೇಕು. ಅಂದಾಗ ಮಾತ್ರ ನಿಮ್ಮ ಕುಟುಂಬಕ್ಕೂ ನೀವು ಸರಿಯಾಗಿ ಗೈಡ್ ಮಾಡ್ಬೋದು. ಅದೆಷ್ಟೋ IAS, ಅದೆಷ್ಟೋ KS, ಅದೆಷ್ಟೋ ದೊಡ್ಡ ದೊಡ್ಡ ಜಾಬಲ್ಲಿ ಹುದ್ದೆಯಲ್ಲಿರುವವರು ತಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಜಗತ್ತಿನಲ್ಲಿ, ನಮ್ಮ ದೇಶದೊಳಗೆ ಡೈವರ್ಸ್ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ವಾಟ್ ಈಸ್ ದ ಸೊಲ್ಯೂಷನ್ ಗೈಸ್? ಓಕೆ, ಡೈವರ್ಸ್ ಕೇಸ್ಗಳು, ವಿಚ್ಛೇದನ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಏನೇನೆಲ್ಲ ತಿಳ್ಕೊಂಡಿದ್ದಾರೆ, ಎಷ್ಟೆಲ್ಲ ದುಡ್ಡಿದ್ದಾವೆ. ಓಕೆ, ಸೊ ಅವ್ರು ಮಾತೆತ್ತಿದ್ರೆ ಏನೆಲ್ಲ ಮಾತಾಡ್ತಾರೆ. ಬಟ್ ಸೊ ತಮ್ಮನ್ನು ತಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಭಾಳ ಜನ ನನ್ನ ಹೆಂಡತಿನ ನಾನು ನಿಯಂತ್ರಣದಲ್ಲಿ ಇಟ್ಕೋಬೇಕು, ನನ್ನ ಮಕ್ಕಳನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಬಟ್ ನನ್ನ ಆಲೋಚನೆ ಪ್ರಕಾರ ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀನ ಅಂತ ಹೇಳ್ಬಿಟ್ಟು ನನಗೆ ಒಂದು ಕ್ವಶನ್ ಕೇಳಿದರೆ ಭಾಳ ಸರ್ತಿ ನನಗೆ ನೋ ಅನಿಸುತ್ತೆ ಗೈಸ್. ಸಿ, ಥಿಂಕ್ ಅಬೌಟ್ ಇಟ್. ಯಾಕಂದರೆ ನಾನು ಕೆಲವೊಂದು ಸರ್ತಿ ಓವರ್ ಥಿಂಕ್ ಮಾಡ್ತಿರ್ತೀನಿ, ಬಟ್ ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವೊಂದು ಸರ್ತಿ ನನಗೆ ಬೇಡ, ಅವ್ರ ವಿಷಯನ ಬೇಡ ಅಂದಾಗಲೂ ಕೂಡ ನಾನು ಅದನ್ನು ಥಿಂಕ್ ಮಾಡ್ತಿರ್ತೀನಿ. ಸಿ, ಇದರ ಅರ್ಥ ಏನು? ನನ್ನನ್ನೇ ನಾನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನಾವು ಹೆಂಗೆ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ? ಇದು ತುಂಬ ಡೀಪ್ ಆದಂಥ ಥಾಟ್. ಇದ್ರ ಮೇಲೂ ನಾನು ನಿಮಗೆ ಎಸ್ಸೇನ ಹೇಳ್ಬೋದು ಪೂರ್ತಿ. ಓಕೆ, ಸೊ ನಾವು ಯಾವಾಗೋ ಲೈಫ್ ಒಳಗೆ ಫೇಲ್ ಆಗ್ತೀವಿ, ಆವಾಗ ಅದನ್ನು ಒಪ್ಕೊಂಡು ಇರಲಿ ಬಿಡು, ಫೇಲ್ಯೂರ್ ಆದ್ವಿ, ಸೊ ನೆಕ್ಸ್ಟ್ ಮತ್ತೆ ಮರಳಿ ಪ್ರಯತ್ನ ಮಾಡೋಣ, ಆವಾಗ ಪಾಸ್ ಆಗ್ಬೋದು ಅನ್ನುವಂಥ ಮನೋಭಾವನ ನಾವು ಭಾಳ ಸರ್ತಿ ಮರ್ತು ಬಿಡ್ತೀವಿ ಫ್ರೆಂಡ್ಸ್. ನಾನು ಹಣೆ ಬರ ಚಲೋ ಇಲ್ಲ, ನಾನು ಪಾಸ್ ಆಗೋದಿಲ್ಲ, ನಾನು ಎಕ್ಸಾಮ್ ಬರೆದಾಗಲೇ ಕ್ವಶನ್ ಪೇಪರ್ ಟಫ್ ಬರುತ್ತೆ, ಕ್ವಶನ್ ಪೇಪರ್ ಔಟ್ ಮಾಡ್ತಾರೆ, ಎಲ್ಲ ಸ್ಕ್ಯಾಮ್ ಆಗ್ತವೆ, ಅದು ಇದು. ನೋ. ಓಕೆ, ಬಟ್ ನಿಮ್ಮ ಪ್ರಯತ್ನ ಎಷ್ಟಿದೆ? 100 ಪೋಸ್ಟ್ಗಳಲ್ಲಿ ನೀವು ಎಕ್ಸಾಮ್ಗಿಂತ ಮುಂಚೆನೇ ಟೆಸ್ಟ್ ಮಾಡ್ಕೊಂಡಿದ್ದೀರಾ? ಓಕೆ, ನೋಡಿ. ಸೊ ನಾನು ಈ ಮಾದರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಿದ್ದೀನಿ PSI ಎಕ್ಸಾಮ್ಗೆ. ಅಫ್ಕೋರ್ಸ್ ಈ ಬಾರಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಂದು ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಸಿ, ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಏನಂದರೆ ಈ ದುಡ್ಡಿನ ಸಂಪತ್ತಿನ ಮುಂದೆ ನೈತಿಕತೆ ಮತ್ತು ಈವನ್ ಈ ಒಂದು ಒಳ್ಳೆತನ ಅನ್ನೋದೇನಿದೆಯೋ, ನೈತಿಕತೆ ಆಗಿರ್ಬೋದು, ಒಳ್ಳೆತನ ಆಗಿರ್ಬೋದು, ಅದು ದುಡ್ಡಿನ ಮುಂದೆ ನಿಲ್ಲಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಎದಕ್ಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂದರೆ ಈ ಮಾತನ್ನು ನಾನು ಒಪ್ಕೋತೀನಿ ಫ್ರೆಂಡ್ಸ್. ಎದಕ್ಕಂದರೆ ಅವರು ಅಷ್ಟು ವಿಚಾರ ಮಾಡಿ ಹೇಳಿರ್ತಾರೆ. ಸೊ ಎಷ್ಟು ವಿದ್ಯಾರ್ಥಿಗಳು ಬಂದಿದ್ರು ಅವ್ರಿಗೆ ನಾನು ಎಲ್ಲರಿಗೂ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್, ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಸೊ ಇನ್ನೂ ಏನೇನೆಲ್ಲ ತಿದ್ಕೋಬೋದು, ಪ್ರತಿದಿನ ಹೇಳಿದ್ದೀನಿ ಫ್ರೆಂಡ್ಸ್. ಬಟ್ ಅದಕ್ಕೆ ಮಿನಿಮಮ್ ಪೇಪರ್ ಚಾರ್ಜ್ ಅಂತ ಹೇಳಿ 50 ರೂಪೀಸ್ ಚಾರ್ಜ್ ಮಾಡಿದರೆ ಅದೆಷ್ಟೋ ವಿದ್ಯಾರ್ಥಿಗಳು ವಿಚಾರ ಮಾಡ್ತಾರೆ, 50 ರೂಪಾಯಿ ಹೆಂಗೆ ಕೊಡೋದು ಅಂತೇಳ್ಬಿಟ್ಟು. ಬಟ್ ಅದರಿಂದ ಎಕ್ಸಾಮ್ ಪಾಸ್ ಆಗ್ತಾರೆ, ಸೀರಿಯಸ್ ಆಗಿ ಬಂದು ಎಕ್ಸಾಮ್ ಬರೀತಾರೆ ಅಂತಲೇ ಇದನ್ನೇ ಇಟ್ಟಿದ್ದು ಫ್ರೆಂಡ್ಸ್. ಬಟ್ ಇವತ್ತು ವಿದ್ಯಾರ್ಥಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಎಲ್ಲನೂ ಕೂಡ ಸುಮ್ಮನೆ ಇವರು ಕೂಡ ಹೋಗಿ ಪರೀಕ್ಷೆ ಬರೆಯೋದು ಬೇಕಾಬಿಟ್ಟು, ಬಟ್ ಉಚಿತವಾಗಿ ಇವರಿಗೆ ಎಲ್ಲ ಕೊಡಬೇಕು. ನೋ, ನೀವು ಎಲ್ಲಿವರೆಗೂ ಉಚಿತವನ್ನು ಬಯಸ್ತೀರಿ ಅಲ್ಲಿವರೆಗೂ, ಲೈಕ್ ಈ ಕಾಲದೊಳಗಲ್ಲ, ಯಾವ ಕಾಲದೊಳಗೂ ಇರ್ತಿರಲಿಲ್ಲ ಫ್ರೆಂಡ್ಸ್. ಓಕೆ, ಉಚಿತ ಅನ್ನೋದೇ ಒಂದು ದೊಡ್ಡ ದುರಂತ ಫ್ರೆಂಡ್ಸ್, ನಮ್ಮ ದೇಶಕ್ಕೆ ಅಂಟಿರುವಂಥ ಒಂದು ದೊಡ್ಡ ದುರಂತ. ಓಕೆ, ಸೊ ಇವತ್ತು ಈ ಒಂದು ನಮ್ಮ ಬುದ್ಧಿಶಕ್ತಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ಸಾಮ್ರಾಜ್ಯ ಕಟ್ಟೋದ್ರಲ್ಲಿ. ಓಕೆ, ಸೊ ನಿಮ್ಮ ಬುದ್ಧಿಶಕ್ತಿಯೇ ನಿಮ್ಮ ಸ್ಟ್ರೆಂತ್ ಆಗಿರಬೇಕು ಗೈಸ್. ನಿಮ್ಮ ಬುದ್ಧಿಶಕ್ತಿಯೇ ನಿಮಗೆ ನಿರ್ಣಾಯಕ ದಾರಿಯನ್ನು ತೋರಿಸೋದಾಗಿರಬೇಕು. ಓಕೆ, ಆದ್ದರಿಂದ ಸೊ ಈ ಒಂದು ಪ್ರಬಂಧವನ್ನು ಈ ಥರ ನೀವು ಅಪ್ರೋಚ್ ಮಾಡಬೇಕಾಗುತ್ತೆ. ಓಕೆ, ಸೊ ಐ ಟ್ರೈ ಟು ಗಿವ್ ಯು ಮ್ಯಾಕ್ಸಿಮಮ್ ಎಕ್ಸಾಂಪಲ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಎಷ್ಟು ಸರಳ ಭಾಷೆಯಲ್ಲಿ ಆಗುತ್ತೆ ಅಷ್ಟೇ ಸರಳ ಭಾಷೆಯಲ್ಲಿ ನಾನು ಹೇಳಿಕೆ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಯಾರ್ಯಾರು ವಿಡಿಯೋನ ನೋಡ್ತಿದ್ದೀರಾ, ನಿಮಗೆ UPSC ಪೇಪರಲ್ಲಿರುವಂಥ ಎಲ್ಲ ಎಸ್ಸೆಗಳನ್ನು ಹೇಳಿ ಅಂದರು, ಐ ಡೋಂಟ್ ಮೈಂಡ್ ಗೈಸ್. ಓಕೆ, ಐ ಕ್ಯಾನ್ ಟೆಲ್ ಆಲ್ ದ UPSC essays, ನೋ ಇಶ್ಯೂಸ್. ನಿಮಗಿದಷ್ಟೇ ಅಲ್ಲ,
ಜ್ಞಾನ ಇರುವಂಥದ್ದು, ಉಪಯೋಗ ಆಗುವಂಥದ್ದು ಏನೇ ಹೇಳು ಅಂದರೂ ಕೂಡ ಐ ಕ್ಯಾನ್ ಟೆಲ್ ಯು ಗೈಸ್. ಓಕೆ, ಬಿಲೀವ್ ಮೀ. ಆಮೇಲೆ ಹೇಳ್ತಾ ಇರೋದನ್ನು ನಂಬಿ ಫ್ರೆಂಡ್ಸ್. ಆ್ಯಂಡ್ ಸೊ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಯಾರ್ಯಾರು ಪೂರ್ತಿ ಎಸ್ಸೆನ ನೋಡಿದ್ರೆ ನೀವು ಖುಷಿ ಪಡ್ತೀರಾ ಅಂತ ನನಗನ್ಸಿದೆ. ನಾನಂತೂ ಲಿಟ್ರಲಿ ಎಂಜಾಯ್ಡ್ ಇಟ್. ಓಕೆ, ಈ ಪೂರ್ತಿ ಕ್ಲಾಸ್ನ ನಾನು ಭಾಳ ಎಂಜಾಯ್ ಮಾಡ್ತೀನಿ ಫ್ರೆಂಡ್ಸ್. ಈ ಥರದ ಟಾಪಿಕ್ಗಳನ್ನು ತಗೊಂಡು ಓಕೆ ಹೊಸ ವಿಚಾರಗಳನ್ನು ಹೇಳೋದು, ಚಾಲೆಂಜಿಂಗ್ ಇರುವಂಥ ಟಾಪಿಕ್ಕನ್ನು ಎಕ್ಸಾಂಪಲ್ ಮೂಲಕ ಈಸಿಯೇ ಮಾಡಿ ಹೇಳೋದು ನನ್ನ ಹ್ಯಾಪಿನೆಸ್ ಗೈಸ್. ಸೊ ಹ್ಯಾಪಿನೆಸ್ಗೆ ಯಾವುದೇ ದಾರಿ ಇಲ್ಲ. ಓಕೆ, ಅದುವೇ ದಾರಿ. ನಾನು ಅದೇ ದಾರಿ ಒಳಗಿದ್ದೀನಿ. ನಾನೊಬ್ಬ ಟೀಚರ್ ಆಗಿ ಐ ಆಮ್ ವೆರಿ ಹ್ಯಾಪಿ. ಓಕೆ, ದ್ಯಾಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಗೈಸ್. ನೀವು ಕೂಡ ನಿಮ್ಮ ಹ್ಯಾಪಿನೆಸ್ನ ಸೊ ಕಂಡಿಡ್ಕೊಳ್ಳಿ. ಆ್ಯಂಡ್ ಪ್ರಬಂಧ ಪುಸ್ತಕ ಯಾರಿಗೆ ಬೇಕನ್ಸುತ್ತೋ ಸೊ ಅವರು ಬೆಂಗಳೂರಲ್ಲಿದ್ದರೆ ನೀವು ಹೋಗಿ ಅರವಿಂದ್ ಇಂಡಿಯಾ ಬುಕ್ ಸ್ಟಾಲ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಪುಸ್ತಕವನ್ನು ತೊಗೋಬೋದು ಫ್ರೆಂಡ್ಸ್. ಓಕೆ, ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ ಎಲ್ಲೆಲ್ಲಿ ಪುಸ್ತಕ ಅವೈಲೇಬಲ್ ಇದೆ ಬೆಂಗಳೂರಲ್ಲಿ ಅಂತ. ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿರಿ. ಸೊ ಆದಷ್ಟು ಬೇಗ ನಾರ್ತ್ ಕರ್ನಾಟಕದೊಳಗಿದ್ದವರಂತೂ ನಾರ್ತ್ ಕರ್ನಾಟಕದವರಿದ್ದವರು ನನಗೆ ಅಡ್ರೆಸ್ ಕಳಿಸಿ ನಾನು ಧಾರವಾಡದಿಂದ ನಿಮಗೆ ಪುಸ್ತಕವನ್ನು ಕಳಿಸ್ಕೊಡ್ತೀನಿ. ಓಕೆ, ಸೊ ಇಂಥ ಒಂದು ಕಾಸ್ಗಳಿಗೆ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ. ವಿಡಿಯೋನ ಎಷ್ಟು ಜನ ಆಗುತ್ತೆ ಅಷ್ಟು ಜನರ ಜೊತೆಗೆ ಶೇರ್ ಮಾಡಿ. ನಿಮ್ಮೂ ಕೂಡ ಗ್ರೂಪ್ಗಳಿರ್ತವೆ, ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ ಜ್ಞಾನ ಹಂಚೋದ್ರಿಂದ ಮಾತ್ರ ಹೆಚ್ಚಿಗೆ ಆಗುತ್ತೆ. ಸೊ ಐ ಆಮ್ ಟೆಲ್ಲಿಂಗ್ ಯು ಸೋ ಮೆನಿ ಡಿಫ್ರೆಂಟ್ ಟಾಪಿಕ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಫ್ರೀಯಾಗಿ ಯಾರು ಹೇಳ್ತಾರೆ ಫ್ರೆಂಡ್ಸ್? ಅದೆಷ್ಟೋ ಜನ ಯಾವುದೋ ವರ್ಷದಲ್ಲಿ ಮಾಡಿರುವಂಥ ಪ್ರಬಂಧಗಳನ್ನು ನಿಮಗೆ ಕೊಟ್ಟು ನಿಮ್ಮ ಕಡೆಯಿಂದ ಅದೆಷ್ಟೋ ದುಡ್ಡು ಕಿತ್ಕೋತಿದ್ದಾರೆ. ಓಕೆ, ಬಟ್ ಇರಲಿ, ಇಟ್ಸ್ ಓಕೆ. ದ್ಯಾಟ್ಸ್ ದೇರ್ ವ್ಯೂ ಪಾಯಿಂಟ್ ಆಫ್ ವ್ಯೂ. ನನಗೆ ಈ ಥರ ಮಾಡಬೇಕು ಅಂತ ಇದೆ. ಸೊ ನಿಮಗೆ ಅರ್ಥ ಆಯ್ತಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಆ್ಯಂಡ್ ಟಾಪಿಕ್ ಬೇಕಾದರೂ ಮತ್ತೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟಾಪಿಕ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.